ಅನುವಿನ ಮೂರು ಪುತ್ರ ಸಮಾನರ ಚಕ್ಷು ಪರೋಕ್ಷ. ಸಮಾನರ ಅವನ ಪುತ್ರ ಕಾಲನರ ಅವನ ಪುತ್ರ ಸಂಜಯ. ಸಂಜಯನ ಪುತ್ರ ಜನಮೇಜಯ ಅವನಿಗೆ ಪುತ್ರ ಮಹಾಶೀಲ. ಅವನ ಪುತ್ರ ಮಹಾಮನ. ಮಹಾಮನನ ಇಬ್ಬರು ಮಕ್ಕಳು ಅಶೀನರ ತಿತಿಕ್ಷು ಅಂತ ಅವರಿಬ್ಬರ ಹೆಸರು. ಇದೇ ಥರ ಈ ಒಂದು 23ನೇ ಅಧ್ಯಾಯದೊಳಗೆ ಅನು ಮತ್ತು ದೃಹಸು ತಥಾ ತುರ್ವಸು ಈ ವಂಶದ ವರ್ಣನೆಯನ್ನು ಇಲ್ಲಿ ಮಾಡಿ. ಯದುವಂಶದ ವರ್ಣನ ಯಾಮಧ ಉತ್ಪತ್ತಿ ಪರ್ಯಂತ ಅಲ್ಲಿವೆ. ಈ ಪ್ರಕಾರ ಯಯಾತಿಯ 5 ಮಕ್ಕಳು ಪುತ್ರರು, 5ನೇ ಮಕ್ಕಳು ಅವನ ವಂಶದ ವರ್ಣನ ಇಲ್ಲಿ ಮಾಡಲ್ಪಟ್ಟಿದೆ. ಈಗಾಗಲೇ ಸಂಪ್ರತಿ 4ನೇ ಪುತ್ರ ಅನು ಅವನ ವಂಶದ ವರ್ಣನ ಈ ಶ್ಲೋಕದಿಂದ ಹಿಡ್ಕೊಂಡು ಕರ್ಣಶ್ಚ ಜಗತೀಪತೆ ಅಲ್ಲಿ ತನಕ ಮಾಡಿ. ಜನಮೇಜಯನ ಪುತ್ರ ಮಹಾಶೀಲ, ಅವನ ಪುತ್ರ ಮಹಾಮನ. ಅಶೀನರ 4 ಪುತ್ರ ಶಿವ, ಶಿವಿ, ವನ, ಶಮಿ, ದಕ್ಷ. ಈ ಶಿವಿ ಇವು 4 ಪುತ್ರ ವೃಷ, ದರ್ಭ, ಸುವೀರ, ಮದ್ರ, ಕೈಕೈ. ಉಶೀನರ ತಮ್ಮ ತಿತಿಕ್ಷು, ಅವನ ಪುತ್ರ ಋಷಧ್ರಥ. ಋಷಧ್ರಥನ ಪುತ್ರ ಹೇಮ, ಹೇಮನ ಸುಪಾತ, ಸುತಪ. ಸುತಪನ ಪುತ್ರ ಬಲಿ. ಈ ಬಲಿಯ ಪತ್ನಿಯ ಗರ್ಭದಿಂದ ದೀರ್ಘತಮ ಮುನಿ 6 ಮಕ್ಕಳು ಉತ್ಪನ್ನ. ಅಂಗ, ವಂಗ, ಕಲಿಂಗ, ಸುಚ್ಯ, ಪುಂಡು, ಆಂಧ್ರ. ಆ 6 ಪೂರ್ವ ದೇಶಗಳು ತಮ್ಮ ಹೆಸರಿನ 6 ದೇಶಗಳು ಅವರ ಕಟ್ಟಿದರು. ಅಂಗನ ಪುತ್ರ ಖನಪಾನ್, ಅವನ ಪುತ್ರ ದಿವಿರಥ. ದಿವಿರಥನ ಪುತ್ರ ಧರ್ಮರಥ. ಧರ್ಮರಥನ ಪುತ್ರ ಚಿತ್ರರಥ. ರೋಮಪಾದ ನಾಮದ ಅವರ ಪ್ರಖ್ಯಾತ. ಅವರಿಗೆ ಯಾವ ಸಂತಾನ ಆಗಿರಲಿಲ್ಲ. ಅವನ ಮಿತ್ರ ರಾಜ ದಶರಥನ ಅವರಿಗೆ ತನ್ನ ಪುತ್ರಿ ಶಾಂತ ಅವಳನ್ನು ಉಳಿದ ಕೊಟ್ಟ. ಶಾಂತ ವಿವಾಹ ಋಷ್ಯ ಶೃಂಗ ಅವನು ಕೂಡ ಇತ್ತು. ರೋಮಪಾದನ ರಾಜ್ಯದೊಳಗೆ ಆಕರ್ಷಣ ಇರುವ ಮೇಲೆ ಋಷ್ಯ ಶೃಂಗ ವಿಭಾಂಡಕ ಋಷಿಯ ದ್ವಾರ ಹರ್ಣಿಯ ಗರ್ಭದಿಂದ ಹುಟ್ಟಿದ್ದ. ಆ ಹೊತ್ತಿನೊಳಗೆ ಗಣಿಕೆ ತನ್ನ ನೃತ್ಯ, ಸಂಗೀತ, ವಾದ್ಯ, ಹಾವಭಾವ, ಅಲಿಂಗನ ವಿವಿಧ ಉಪಹಾರ ಮೋಹಿತ ಮಾಡಿ ಶೃಂಗ ಋಷಿಯನ್ನು ಅವನ ರಾಜ್ಯ ಅಲ್ಲಿ ತನಕ ತಂದು ಅಲ್ಲಿ ಮಕ್ಕಳಿಲ್ಲ ಅದರ ಸಲುವಾಗಿ ಅವ ಇಂದ್ರದೇವತೆ ಯಜ್ಞ ಮಾಡಿಸಿ ರಾಜ ರೋಮಪಾದ ಸಂತಾನ ಪ್ರದಾನ ಮಾಡ. ಅವನ ಪ್ರಯತ್ನದಿಂದ ರಾಜ ದಶರಥನಿಗೆ 4 ಪುತ್ರ ಉತ್ಪನ್ನ ಆಗಿದೆ. ರೋಮಪಾದನ ಪುತ್ರ ಚತುರಂಗ ಆದ. ಚತುರಂಗನ ಪುತ್ರ ಪೃಥುಲಾಕ್ಷ ಆದ. ಆ ಪೃಥುಲಾಕ್ಷನ 3 ಪುತ್ರ ಬೃಹದ್ರಥ, ಬೃಹತ್ಕರ್ಮ, ಬೃಹದ್ಭಾನು. ಬೃಹದ್ರಥನ ಪುತ್ರ ಬೃಹನ್ಮಾನ ಮತ್ತು ಬಹನ್ಮಾನ ಪುತ್ರ ಜಯದ್ರಥ ಅವರ. ಜಯದ್ರಥನ ಪತ್ನಿ ಸಂಭೂತಿ ಗರ್ಭದಿಂದ ಅವನ ಪುತ್ರ ವಿಜಯ. ವಿಜಯ ಧೃತಿ. ಧೃತಿಯ ಪುತ್ರ ಧೃತವ್ರತ. ಧೃತವ್ರತನ ಸತ್ಕರ್ಮ. ಸತ್ಕರ್ಮನ ಪುತ್ರ ಅಧಿರಥ. ಅಧಿರಥನ ನಿಸ್ಸಂತಾನ ಆಗಿ ಗಂಗಾ ದಡಿ ಮೇಲೆ ಕ್ರೀಡಾ ಮಾಡ್ತಾ ಅವನು ಮಂಜೂಷ ಅವರು ಹರಿತಾ ಇರುವಂಥ ಶಿಶುವನ್ನು ನೋಡಿದ. ಅದಕ್ಕೆ ಕನ್ಯಾವಸ್ಥ ಹುಟ್ಟುವ ಕಾರಣ ಕುಂತಿ ಅದನ್ನು ಹರಿದ್ಬಿಟ್ಟಿದೆ. ಕಾನಿ ಶಿಶುವನ್ನು ಅವ ತನ್ನ ಪುತ್ರ ಅಂತೇಳಿ ತಗೊಂಡ. ನೋಡಿ, ಜಗತೀಪತೆ ರಾಜ ಕರ್ಣನ ಪುತ್ರ ಪುತ್ರನ ಹೆಸರು ವೃಷಸೇನ ಆಯಿತು. ದೃಶ್ಯು ಪುತ್ರನ ಹೆಸರು ಬಬ್ರು. ಬಬ್ರುನ ಆತ್ಮಜ ಸೇತು ಆದ. ಅವನ ಪುತ್ರ ಆರಂಭ. ಆರಂಭನ ಪುತ್ರ ಗಾಂಧಾರ. ಗಾಂಧಾರ ಪುತ್ರ ಧರ್ಮ.
ಧರ್ಮನ ಪುತ್ರ ಧೃತ, ಧೃತನ ಪುತ್ರ ಧರ್ಮಾನ, ಅವನ ಪುತ್ರ ಪ್ರಚೇತ, ಪ್ರಚೇತನ 100 ಮಕ್ಕಳ ಮ್ಲೇಚ್ಛರ ಅಧಿಪತಿ ಆಗಿಬಿಟ್ರು. ತರ್ತುರ್ವಸು ಅವನ ಪುತ್ರ ಬನ್ನಿ ಆದ. ಈ ರೀತಿಯಾಗಿ ಆ ಅಭರ್ಗನ್ ಭಾನುಮಾನ ಅವನ ಪುತ್ರ ತ್ರಿಭಾನು, ತ್ರಿಭಾನು ಪುತ್ರ ಉದಾರ ಬುದ್ಧಿ ಉಳ್ಳಂಥ ಕರಂಧಾಮ ಅವನ ಪುತ್ರ ಮರುತ್, ಅವನ ನಿಸ್ಸಂತಾನ ಆದ್ದರಿಂದ ಪೂರ್ವವಂಶಿ ದುಷ್ಯಂತನ್ನೇ ತನ್ನ ಪುತ್ರ ಅಂತ ಮಾಡ್ಕೊಂಡು ರಾಜ್ಯ ಪ್ರಾಪ್ತಿ ಇಚ್ಛೆ ಉಳ್ಳಂಥ ದುಷ್ಯಂತ ಪುನಃ ತನ್ನ ವಂಶಕ್ಕನ ಅಲೆ ತಿರುಗಿ. ಪರೀಕ್ಷಿತ ಈಗ ನಾನಿನು ಯಯಾತಿ ಜ್ಯೇಷ್ಠ ಪುತ್ರ ಯದು ಅತ್ಯಂತ ಪುಣ್ಯಮಯ ತಥಾ ಮನುಷ್ಯ ಸಮಸ್ತ ಪಾಪ ದೂರ ಮಾಡುತ್ತಾ ಯದು ವಂಶದ ವರ್ಣನೆಯನ್ನು ಮಾಡ್ತೀನಪ್ಪ. ಯದು ವಂಶ ಶ್ರವಣ ಮಾಡೋದ್ರಿಂದ ಮನುಷ್ಯ ಎಲ್ಲ ಪಾಪದಿಂದ ಮುಕ್ತನಾಗ್ತಾನೆ. ಯಾವ ಪಾಪ ಇದ್ರೆ ಹೇಳ್ಬಿಟ್ಟು ತಿಳ್ಕೋಬೇಕನ್ನಂತ ಹೇಳ್ತಾರೆ. ಪಾಪ ಮುಕ್ತ ಆಗದಪ್ಪ ಅಂದ್ರೇನು, ಮನುಷ್ಯ ಯಾವ ಒಂದು ಲಾಭದಿಂದ ಮಾಡೋದಿಲ್ಲ. ಅದಕ್ಕೆ ಅಷ್ಟು ಅದು ತಿಳ್ಕೋಬೇಕು. ಅದು ವಂಶ ಹೆಂಗೆ ಬೆಳೀತು ಮುಂದೆ ಅದ್ರ ಕಥೆ ತಿಳ್ಕೊ ಆಸಕ್ತಿ ನಿರ್ಮಾಣ ಆಗಬೇಕು. ಹಂಗೆ ಆಸಕ್ತಿ ನಿರ್ಮಾಣ ಆಗೋ ಸಲ ದುಷ್ಯಂತ ಪುನಃ ತನ್ನ ವಂಶಕ್ಕೆ ಬಂದ. ಯದುವಿನ ವಂಶದೊಳಗೆ ಭಗವಾನ್ ಪರಬ್ರಹ್ಮ ಮನುಷ್ಯ ರೂಪದ ಅವತಾರ. ಯದುವಿನ ಪ್ರಖ್ಯಾತ್ 4 ಪುತ್ರರು: ಸಹಸ್ರಜಿತ್, ಕ್ರೋಷ್ಟ, ನಲ, ರಿಪು. ಸಹಸ್ರಜಿತನ ಪುತ್ರ ಶತಜಿತ, ಅವನ 3 ಪುತ್ರ: ಮಹಾಹಯ, ವೇಣುಹಯ ಮತ್ತು ಹೈಹಯ. ಯದುನ ಮೊದಲ ಪುತ್ರ ಸಹಸ್ರಜಿತ್, ಅವನ ಪುತ್ರ ಶತಜಿತ್ ಆದ. ಹೈಹಯನ ಪುತ್ರ ಧರ್ಮ, ಹೈಹಯನ ಪುತ್ರ ನೇತ್ರ, ನೇತ್ರನ ಪುತ್ರ ಕುಂತಿ, ಕುಂತಿಯ ಪುತ್ರ ಸೋಹಾಂಜಿ, ಸೋಹಾಂಜಿಯ ಪುತ್ರ ಮಹಿಷ್ಮಾನ್, ಮಹಿಷ್ಮಾನ್ ಪುತ್ರ ಭದ್ರಸೇನಕ ಆದ. ಕುಂತಿಯ ಪುತ್ರ ಸೋಹಂಜಿ ಆದ, ಸೋಹಂಜಿ ಮಹಿಷ್ಮಾನ್ ಆದ, ಮಹಿಷ್ಮಾನ್ ಪುತ್ರ ಭದ್ರಸೇನ ಆದ. ಭದ್ರಸೇನ 2 ಮಕ್ಕಳು: ದುರ್ಮದ, ಧನಕ. ಧನಕ ಪುತ್ರ ಕೃತವೀರ್ಯ, ಅವನ 4 ಮಕ್ಕಳು: ಕೃತವೀರ್ಯ, ಕೃತವರ್ಮ, ಕೃತೌಜ. ಭದ್ರಸೇನ 2 ಮಕ್ಕಳು: ದುರ್ಮದ, ಧನಕ. ಧನಕನ ಕೀರ್ತಿವೀರ್ಯ ತಂದಿದ್ದ. ಧನಕ 4 ಪುತ್ರ: ಕೃತವೀರ್ಯ, ಕೃತಗ್ನಿ, ಕೃತವರ್ಮ, ಕೃತೌಜ. ಆ ಕೃತವೀರ್ನ ಅವನ ಅರ್ಜುನ, ಶ್ರೀಹರಿಯ ವಂಶದ ದತ್ತಾತ್ರೇಯ, ಯೋಗ ವಿದ್ಯಾ ಆದಿ ಮುಂದಿನ ಸಪ್ತದ್ವೀಪ ಪೃಥ್ವಿಯ ಸಾರ್ವಭೌಮನ ಸಮಾನ ಆಗಿದ್ದಪ್ಪ ಅವ. ನಿಶ್ಚಿತ ರೂಪದಿಂದ ಪೃಥ್ವಿಯ ಯಾವುದೇ ರಾಜ ಯಜ್ಞ, ದಾನ, ತಪ, ಯೋಗ, ಶಾಸ್ತ್ರ, ಜ್ಞಾನ, ಪರಾಕ್ರಮ, ವಿಜಯ ಇತ್ಯಾದಿ ವಿಷಯ ಕೀರ್ತಿವೀರ್ಯ ಅರ್ಜುನ ಬರೋಬ್ಬರಿ ಯಾರು ಇದ್ದಿದ್ದಿಲ್ಲಪ್ಪ. ಅಷ್ಟು ಎಲ್ಲದರೊಳಗೂ ಮುಂದಿದ್ದವ. ಅರ್ಜುನ 25,000 ವರ್ಷ ತನಕ 6 ಇಂದ್ರಿಯಗಳು ಅಕ್ಷಯ ವಿಷಯ ಭೋಗ ಮಾಡ್ತಾ ಉಳಿದ. ಇಷ್ಟೊಂದು ದಿನದಿಂದ ಅವಾಗ ಶರೀರ ಬಲಕ್ಷೀಣ ಆಗಲಿಲ್ಲ. ಮತ್ತು ಅವ ಎಂದು ಸ್ಮರಣ ಮಾಡಿದ ನನ್ನ ಧನದ ನಾಶ ಆದೀತು ಅಂತ ಎಂದು ಅದು ಲೆಕ್ಕ ಹಾಕಲಿಲ್ಲ. ತನ್ನ ಧನದ ನಾಶ ಸ್ಮರಣವೂ ಮಾಡಲಿ. ಅವ ಅಕ್ಷಯ 6 ಇಂದ್ರಿಯ ಭೋಗ ಮಾಡ್ತಾ ಇದ್ದ. ಅರ್ಜುನ 1,000 ಪುತ್ರರು ಯುದ್ಧದ ಕೇವಲ 5 ಉಳ್ಕೊಂಡು. ಅವರ ಹೆಸರು 5: ಜಯಧ್ವಜ, ಶೂರಸೇನ, ವೃಷಭ, ಮಧು, ಉರ್ಜಿತ, ಶೇಷ. ಆ ಶೇಷ ಎಲ್ಲರೂ ಪರಶುರಾಮನ ನಷ್ಟ ಮಾಡಿಬಿಟ್ರು. ಅವರೆಲ್ಲರೂ ಕೂತ್ಕೊಂಡು ಈ ರೀತಿ ಆಯ್ತಪ್ಪ ಅಂತ. ಆಮೇಲೆ ಜಯಧ್ವಜನ ಪುತ್ರ ತಾಳಜಂಧ, ಅವನ 3 ಮಕ್ಕಳು: ಉಂತಾಜಂಗ ನಾಮಕ ಕ್ಷತ್ರಿಯ ಮಹರ್ಷಿ. ಅವರು ತೇಜದಿಂದ ಸಗರ ಅವನು ಹೊಡೆದ. ಮಹರ್ಷಿ ಅವ್ರನ್ನ ತೇಜದಿಂದ ಸಗರ ಹೊಡೆದ್ಬಿಟ್ಟು. ಆ 100 ಪುತ್ರರು ಬೀತಹೋತ್ರ ಎಲ್ಲಕ್ಕಿಂತ ದೊಡ್ಡ. ವೀತಹೋತ್ರ ಅವನ ಪುತ್ರ ಮಧು. ಮಧುವೆ 100 ಪುತ್ರ ಆಯಿತು. ಅದರೊಳಗೆ ಎಲ್ಲಕ್ಕಿಂತವನ ವೃಷ್ಣಿ.
ತಾರಜಂಗನ ಪುತ್ರ ವೀತಪುತ್ರ ಆಗಿದ್ದ. ಮಧು 100 ಪುತ್ರ, ಅವರೆಲ್ಲರೂ ವೃಷ್ಣಿ ಅವನಿಗೆ ದೊಡ್ಡ ಎಲ್ಲ. ಮಧು ಮತ್ತು ವೃಷ್ಣಿ ದ್ವಾರ ಯದುವಂಶ ಅದು ಬೆಳೀತಪ್ಪ ಅಂತ ಹೇಳ್ತಾರೆ. ಮಧು ವೃಷ್ಣಿ ಯದುವಿನ ಹೆಸರಿನ ಮೇಲೆ ಮಾಧವ ವೃಷ್ಣಿ ಯಾದವ ಅಂತ ಹೇಳಿಸ್ಕೊಂಡ್ರವರೆಲ್ಲ. ಯದುವಿನ ಪುತ್ರ ಪೋಷ್ಟು, ಅವನ ಪುತ್ರ ವೃಜಿನವಾನ್ ಆದ. ವೃಜಿನವಾನ ಪುತ್ರ ಜ್ವಾಹಿ, ಜ್ವಾಹ್ಯ ಋಷೇಕು, ಋಷೇಕುನ ಪುತ್ರ ಚಿತ್ರರಥ, ಚಿತ್ರಸನ ಪುತ್ರ ಮಹಾಯೋಗಿ ಶಶಬಿಂದು, ಶಶಬಿಂದು ಅವನ ಸಮಾನ ಭೋಗೇಶ್ವರಿ ಸಂಪನ್ನ ಆಗಿದ್ದ. ಆಮೇಲೆ ಅಲ್ಲಿ ತರಲು ಶತಬಿಂದು 14 ಮಹಾರತ್ನ ಸ್ವಾಮಿ ಚಕ್ರವರ್ತಿ ಎಂದೂ ಪರಾಜಿತ ಆಗದೇ ಇರುವಂಥ ತಥಾ ಮಹಾ ಯಶಸ್ವಿ ಆಗಿದ್ದ. ಅವನ 10,000 ಪತ್ನಿಯರು. 10,000 ಪತ್ನಿಯರಿದ್ರು. ಯಾಕಾಗಿತ್ತು ನೋಡ್ತೀವಿ. ಅದರೊಳಗೆ ಪ್ರತ್ಯೇಕ ಒಬ್ಬೊಬ್ಬರಿಂದ 1 ಲಕ್ಷ ಪುತ್ರ. ಅವಾಗೇನಿದು ಕುಟುಂಬ ಯೋಜನೆ ಇದ್ದಿದ್ದು. ಈ ಥರ ಅವ್ರು ಒಂದು ಅರಬ್ ಪುತ್ರ ಆಯಿತು. ಆ ಎಲ್ಲರೂ ಪೃಥುಶ್ರವ ಆದಿ ಪ್ರಧಾನ ಇದ್ದ. ಪೃಥುಶ್ರವ ಪುತ್ರ ಧರ್ಮ, ಧರ್ಮಪುತ್ರ ಉಷನ, ಉಷನಾನ ಪುತ್ರ ರುಚಕ. ಅವರು 100 ಅಶ್ವಮೇಧ ಯಜ್ಞ ಮಾಡಿ. ರುಚಕನ 5 ಪುತ್ರರು. ಅವರ ಹೆಸರೇನಪ್ಪ ಕೇಳ, ಅದನ್ನ ಹೇಳ್ತಾನ. ಪುರಂಜಿತ ರುಕ್ಮ ರುವಮೇಶು ಪೃಥು ಜಾಮಧ, ಜಾಮಧನಿ ಸಂತಾನ, ಜಾಮಧನಿ ಸಂತಾನ. ಪುನಃ ಸಂತಾನ ಆದರೂ ತನ್ನ ಪತ್ನಿ ಶವ್ಯ ಅವಳ ಭಯದಿಂದ ಇನ್ನೊಂದು ಪತ್ನಿ ವಿವಾಹ ಹೆದರಿ ಬಿಟ್ಟ. ಇನ್ನೊಂದು ಮಾಡ್ಕೊಂಡಿಲ್ಲ. ನಾವು ಒಂದು ಸಲ ತನ್ನ ಶತ್ರುವೆ ಮನೆ ಮೇಲೆ ಅಲ್ಲಿ ಭೋಜ ಅನ್ನುವಂಥ ಕನ್ಯೆ ಹರಣ ಮಾಡಿಕೊಂಡು ಬಂದ. ಪತಿಯ ರಥ ಭೋಜ ಅದನ್ನು ನೋಡಿ ಅದ್ಮೇಲೆ ಕೆಚ್ಚಿ ತನ್ನ ಪತಿಗೆ, ಕಪಟಿ ನೀನು ನನ್ನ ಸ್ಥಾನ ಮೇಲೆ ಈ ಕಡೆ ತನ್ನ ರಥ ಮೇಲೆ ಕುಣಿಸ್ಕೊಂಬಂದಿ. ನಾವು ಜರಾಮದ ಅಂದ. ಅದು ಅಕ್ಕಿ ನಿನ್ನ ಪುತ್ರ ವಧುವಾದ ಸೊಸಿ ಶಯ್ಯ ನಕ್ ಅದನ್ನು ಹೇಳಿ ನೋಡಿ. ಪುರುಜಿತ್ ಇತ್ಯಾದಿ ಶ್ಲೋಕದಿಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಪತ್ನಿಯ ಭವದಿಂದನೇ ಒಬ್ಬ ಪತ್ನಿ ಉಳ್ಳಂತ ವಂದ್ಯ, ಅವನ ಪತಿ ನಿಸ್ಸಂತಾಜನ, ಅವನ ಪತ್ನಿ ಭಯದಿಂದ ಪುತ್ರ ಪದ ಆಗಿ ಪುತ್ರಪ್ರದ ಆಗಿ. ಆ ಮಾತನ್ನು ಜಯಾಮಸ್ತು ಇತ್ಯಾದಿ ಅಲ್ಲಿ ಹೇಳ. ಈ ರೀತಿ ಅದು ಆದಮೇಲೆ ಅವನು ಹೇಳ್ತಾನ, ನಾನು ವಂದ್ಯ ಇದೆ, ನನ್ನ ಜೊತೆ ನೋಡಿ ನನ್ನ ಸೌತಿ ಯಾರಿಲ್ಲ. ಅದಕ್ಕೆ ಈ ಹೆಂಗೆ ನನ್ನ ಪುತ್ರವುದು ಆದ್ಲಪ್ಪ ಸೊಸಿ ಇದೆ ಹೆಂಗೆ ನೋಡಿ. ನಾನರ ವಂದ್ಯ ಬಂದಿದೆ ಮತ್ತು ನಾನು ಬಿಡಪ್ಪ ಅವರು ಸೌತೇರಿ ಮತ್ತೊಬ್ಬ ಹೇಳ್ತದ ನಿನಗೆ ಅನ್ನಕ್ಕಿಲ್ಲ. ಈ ಹೆಂಗೆ ಪುತ್ರವುದು ಸೊಸಿ ಹೆಂಗೆ ಆಗ್ತಾಳೆ. ಜಾಮದ್ ಅವ ಅಂದ, ರಾಣಿ ನೀನು ಯಾರಿಗೆ ಜನ್ಮ ಕೊಡ್ತೀಯೋ ನೋಡಿ ಕೊಡ್ತೀಯೋ ಅವನ ಈ ಪತ್ನಿ ಆಗ್ತಾಳೆ. ಈಗ ನೋಡಿ, ನೀ ಇನ್ನೇನಾರ ಗಂಡು ನಡೆದ್ರೆ ಅವನ ಪತ್ನಿ ಮಾಡೋ ಸಲಕ್ಕಿಂತಂದೇನಂತ ಯಾಕೆ ಹುಡ್ಕೊಳ್ಳೋದಕ್ಕೆ ತೋರಿ ಭಾಗವತ್ ನೋಡು. ನೋಡು, ನನಗೆ ಇನ್ನೂ ಸಂತೆ ಇದ್ದಿದ್ರೆ ಅವರು ನನ್ನ ಪುತ್ರರು ಆಗ್ತಿ, ಅವ್ರ ಮಕ್ಕಳದ್ದು ನನ್ನ ಸಖಿ ಆಗ್ತಿದ್ರು. ನನಗೆ ಯಾವ ಸೌತಿನೇ ಇಲ್ಲ. ಅತ್ಯಂತ ಭಯಭೀತ ಜಾಮದ ಹೇಳ್ದ, ಯಾರಿಗೆ ನೀನು ಜನ್ಮ ಕೊಡ್ತಿಲ್ಲ ಇಲ್ಲಿ ತನಕ ಬಜ್ಜದಿ, ಇನ್ನು ಮುಂದೆ ಬಜ್ಜಾಗಿರ್ತಿ ಅಂತೇಳಿ ಮತ್ತು ಗಂಡು ಹಾಡಿದ್ರೆ ಈಕೆ ಅವನೇಂತೀನಿ ಯಾರು ಹಾಡಿ ಅವಂತಿ ಅವನು ಈಗ ತನ್ನ ನಡೆದಿದ್ದು ಹೇಗೆ ನೋಡಾರೆ. ಈ ರೀತಿ ಈ ಭಾಗವತ್ ಈ ಪುರಾಣ ಮಾಡ್ತಾರೆ. ಈ ರೀತಿ ಆ ಪತ್ನಿಯ ಭಯದಿಂದ ಭಯಭೀತ ಜಾಮದ ಶರೀರ ನಡಗಾಕತ್ತಿತ್ತಂತ. ಅವನ ಶರೀರ ಏನಪ್ಪ ಇದು ಏನಾತಿದು ಅಂತ ನಡಗಾಕತ್ತಿತ್ತಂತ. ಅವನ ಶರೀರ ಬೆಮರು ಬರ್ದು ಬಿಟ್ಬಿಡ್ತಂತ. ರಾಜ ಪ್ರಾಣ ಸಂಕಟ ನೋಡಿ ತಥಾ ಅಂಗಾರ ಭಾವ ಸಮಯ ತನಕ ಆರಾಧಿತ ವಿಶ್ವದೇವ್ ಪಿತೃ ರಾಜನ ಕೃಪಾ ಮಾಡಿ ಜಾಮದನ ಅನುಮೋದನ ಆತ್ಮನ ಹೇಳಿ ಬರಬೇಕು. ಕೃಪೆಯಿಂದ ಯಾರು ರಜ ಸಮಾಪ್ತ ಆಗಿತ್ತೋ ಶೈವ್ಯ ಅವರ ಗರ್ಭಧಾರಣ ಮಾಡಿದ್ಲೋ ನೋಡಿ.
ಆ ಮಹಿಮೆ ವರ್ಣನ ಪರಾಶರ ಆದಿ ಮಾಡಿ ಯಾವ ಪತ್ನಿ ಅಧೀನ ಇರ್ತಾರೋ ಅಥವಾ ಸೈವತ್ವರು ಇರ್ತಾರೋ ಆ ಜನರೊಳಗೆ ಜಾಮದ ಶ್ರೇಷ್ಠ. ಗೊತ್ತಾದ ಏನು? ಪತ್ನಿಯ ಅಧೀನ ಯಾರಿರ್ತಾರೆ ಅಥವಾ ಸತ್ಮ್ಯಾನ್ ಆಗುವಂಥ ಆ ಜನರೊಳಗೆ ಇವನ ಶ್ರೇಷ್ಠ ಅಂತ ಹೇಳ್ತಾರೆ. ಶಬ್ಯ ಪತಿ ಆಗಿದ್ದ. ಆಮೇಲೆ ವಿದರ್ಭ ವಂಶದ ವರ್ಣ ಶುಕ ಮಹಾರಾಜ ಹೇಳ್ತಾರೆ, ವಿದರ್ಭದ ಅವನ ಗರ್ಭದ ಕುಶ ರಥ ಅನ್ನುವಂಥ ಇಬ್ಬರು ಪಿತೃ ತಥಾ ವಿದರ್ಭದ ವಂಶವನ್ನು ಅನಂತಿತ ಮಾಡುವಂಥ ಮೂರನೇ ಮಗ ರೋಮಪಾದ. ರೋಮಪಾದ ಅನ್ನುವಂಥ ಅಲ್ಲ ಈ ಒಂದು 24ನೇ ಅದರ ವಿದರ್ಭದ 3 ಪುತ್ರ ವಂಶ ಉತ್ಪನ್ನ ಆಗುವಂಥ ಅನೇಕ ವಂಶಗಳನ್ನ ಭಗವಂತ ಕೃಷ್ಣ ಏವಂ ಬಲರಾಮ ಜನ್ಮ ತನಕ ಕೃಷ್ಣ ಬಲರಾಮ ಹುಟ್ಟೋ ತನಕ ಇದರ ಹೇಳಿ ಕೃಷ್ಣ ಹುಟ್ಟಿದ ಮುಂದಿನ ಖಂಡದೊಳಗೆ ಅರ್ಥ 10ನೇ ಸ್ಕಂದದೊಳಗೆ ನೋಡ್ರಿ ಅಂತ ಹೇಳ್ತಾರೆ. ನೋಡಿ, ರೋಮಪಾಲನ ಪುತ್ರ ವಿಭ್ರು, ವಿಭ್ರುನ ಪುತ್ರ ಕೃತಿಯ ಕುಶಿಕನ ಪುತ್ರ ಛೇದಿರಾಜನ, ಛೇದಿರಾಜನ ವಂಶ ದಮಘೋಷ್ ಶಿಶುಪಾಲ್ ಇವರೆಲ್ಲ ಹೇಳ್ತಾರೆ. ಕ್ರಥನ ಪುತ್ರ ಕುಂತಿ, ಅವನ ಪುತ್ರ ಕುಂತ್ಯ ಅಲ್ಲಿ ಗಂಡ ಕುಂತಿ ಪುತ್ರ ಕುಂತ್ಯ, ಅವನ ಪುತ್ರ ವೃಷ್ಟಿಯ ಪುತ್ರ ನಿವೃತ್ತಿ, ಅವನ ಪುತ್ರ ಹೆಸರು ದಶಾರ್ಹ. ದಶಾರ ಪುತ್ರ ಯೋಮ, ಯೋಮನ ಪುತ್ರ ಜೀಮೂತ, ಜೀಮೂತನ ವಿಕೃತಿಯ ಪುತ್ರ ಭೀಮರಥ, ಭೀಮರಥನ ಪುತ್ರ ನವರಥ, ನವರಥನ ದಶರಥ ಅಲ್ಲ. ಈ ಥರ ಇನ್ನೊಂದು ಪುರಾಣ ದಶರ ಪುತ್ರ ಶಕುನಿ ಅಂತೂ ಅನೇಕಡೆ ಹೇಳಪ್ಪ ಅಂತ ಇವರಲ್ಲಿ ಕಟ್ಟಿಕ ಅದ. ದಶರಥ ಪುತ್ರ ಶಕುನಿಯ ಕುರುಂಬಲ್, ಅವನ ಪುತ್ರ ದೇವರಾತ, ದೇವರಾತನ ಪುತ್ರ ದೇವಕ್ಷಯ, ಅವನ ಪುತ್ರ ಅನು ಆದ. ಅದು ಆದಮೇಲೆ ಕುರುವಂಶದ ಪುತ್ರ ಅನು ಆದ. ಅನುವಿನ ಪುತ್ರ ಪುರುಹೋತ್ರ, ಅನುವಿನ ಪುತ್ರ ಪುರುಹೋತ್ರ ಆದ. ಅವನ ಪುತ್ರ ಆಯು, ಆಯುನ ಪುತ್ರ ಸಾತ್ವತನ 7 ಪುತ್ರರು ಭಜಮಾನ್, ದಿವ್ಯ, ವೃಷ್ಣಿ, ದೇವವೃತ, ಅಂಧಕ, ಮಹಾಭೌಸ್ ಇವರ. ಹೇ ಆರ್ಯ, ಭಜಮಾನ್ ಹಿಡ್ಕೊಂಡು ಸಾತ್ವನ 7 ಪುತ್ರ ಆದ. ಭಜಮಾನ್ ಒಂದು ಪತ್ನಿ ಆಕೆ ನಿಮ್ಲೋಚಿ, ಕಿಂಕಣ, ದೃಷ್ಟಿ 3 ಪುತ್ರ ರಾಜ. ಇನ್ನೊಂದು ಪತ್ನಿಯ ಗರ್ಭದಿಂದ 3 ಪುತ್ರ ಶತಜಿತ್, ಸಹಸ್ರಜಿತ್, ಅಯುತಚಿತ್ ಅಂತ ಈಗ ಮತ. ಆ ಮಹಾಭೋಜನ ಈ ಥರ 7 ಪುತ್ರ ಅದು ಮರಿ ಆರ್ಯ ಅಂತ. ದೇವವೃತ ಅವನ ಪುತ್ರ ವಿಭ್ರು. ವಿಷಯ ವಿಭ್ರುನ ವಿಷಯದೊಳಗೆ 2 ಶ್ಲೋಕ ಓದ್ತಾವೆ, ಹೇಳಲ್ಪಡ್ತಾವೆ. ಹೆಂಗೆ ನಾವು ಕೇಳ್ತಾ ಇದ್ದೇವಲ್ಲ ಹಾಗೆ ಸಮೀಪದಿಂದ ಹಂಗೆ ನೋಡುವಂಥ ಆಗ್ಬೇಕು. ವಿಭುವ ಮನುಷ್ಯನ ಶ್ರೇಷ್ಠ, ವಿಭ್ರು ಮನುಷ್ಯರ ಶ್ರೇಷ್ಠ, ದೇವತೆಗಳ ಸಮಾನ. ಈ ಇಬ್ಬರಿಂದ ಶಿಕ್ಷಣ ಪ್ರಾಪ್ತಿ ಮಾಡಿಕೊಂಡು 14,000 85 ಮನುಷ್ಯ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಂಡ್ರು. ಮಹಾಭೋಜನ ಧರ್ಮಾತ್ಮ ಇದ್ದವ, ಅವನು ಅಷ್ಟು ಭೋಜವಂಶೀಯ ಕ್ಷತ್ರಿಯ ಹುಟ್ಟಿದ್ರು. ಆ 2 ಉಪದೇಶ ನೋಡಿ, ಅವರ ಇಬ್ಬರ ಉಪದೇಶದಿಂದ 14,065 ಮಂದಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಅವ ತನ್ನ ಶತ್ರು ಸಂತಪ್ತ ಮಾಡುವಂಥ ಪರೀಕ್ಷಿತ, ವೃಷ್ಣಿ ಪುತ್ರ ಸುಮಿತ್ರ, ಯುಧಾಜಿತ್ ಅನ್ನುವಂಥ 2 ಪುತ್ರ. ಯುಧಾಜಿತ್ ಪುತ್ರ ಹೆಸರು ಶಿನಿ, ಅನಿಮಿತ್ರ ಆಯಿತು. ಅನಿಮಿತ್ರನ ಪುತ್ರ ನಿಮ್ನ ಆಯಿತು. ಯುಧಾಜಿತನ 2 ಪುತ್ರ ಸಿನಿ ಮತ್ತು ಅನಿಮಿತ್ರ. ನಿಮ್ನ ಅವನ 2 ಪುತ್ರ ಸತ್ರಾಜಿತ್, ಪ್ರಸೇನ್. ಅನಿಮಿತ್ರನ ಇನ್ನೊಂದು ಪುತ್ರ ಸಿನಿ, ಅವನ ಪುತ್ರ ಸತ್ಯಕ ಆಗಿದ್ದ ಅಂತೇಳಿ. ಆಮೇಲೆ ಅದು ಸತ್ಯನ ಪುತ್ರ ಯುಯುಧಾನ್, ಯುಧಾನೋ ವಿರಾಟಶ್ಚ ಅಲ್ವಂತ. ಸಾತ್ವಿಕಿ ಅವನು ಇದ್ದ, ಸಾತ್ಯಕಿ ಅವನ ಹೆಸರು. ಸಾತ್ಯಕಿ ಪುತ್ರ
ಜಯ, ಜಯನ ಪುತ್ರ ಕುಣಿ, ಕುಣಿಯ ಯುಗಂಧರ ಪುತ್ರ ಇದ್ದ. ಅಗ್ನಿಮಿತ್ರ ಇನ್ನೊಂದು ವೃಷ್ಣಿ, ವೃಷ್ಣಿ ಇಬ್ಬರು ಪುತ್ರರು. ಶ್ವಪಾಲ್ಕ ಚಿತ್ರರಥ, ಗಾಂಧಿನಿ ಗರ್ಭದಿಂದ ಶ್ವಪಾಲ್ಕನ ಅಕ್ರೂರ ಇತ್ಯಾದಿ 12 ವಿಖ್ಯಾತ ಮಕ್ಕಳ. ವಿಕೃತ ಬರ್ತಾರೆ ಹೆಸರು. ಆಮೇಲೆ ಅಕ್ರೂರ ಹೆಸರು. ಅವನ ಹೆಸರು ಅಸಂಗ, ಸಾರಮೇಯ, ಮೃದುರ, ಮೃದುವಿದ್, ಗಿರಿ, ಧರ್ಮವೃದ್, ಸುಕರ್ಮ, ಕ್ಷೇತ್ರ, ಉಪೇಕ್ಷ, ಅರಿಮರ್ದನ, ಶತ್ರುಘ್ನ, ಗಂಧಮಾದ, ಪ್ರತಿಭಾ. ಈ ಎಲ್ಲರ ಆಕೆ ತಂಗಿ ಹೆಸರು ಸುಧೀರ. ಅಕ್ರೂರನ ಇಬ್ಬರು ಪುತ್ರ ದೇವವಾನ್, ಉಪದೇವ್. ಚಿತ್ರರಥನ ಪೃಥು, ವಿದೂರಥ ಭಾಳಷ್ಟು ಅವನ ಪುತ್ರ ಆಗಿದೆ. ಆ ಎಲ್ಲರ ವೃಷ್ಣಿ ವಂಶದ ಆಗಿದ್ರಪ್ಪ ಅವರು. ಸತ್ಯಕನ ಪುತ್ರ ಯುಧಾನ್, ಅವನ ಪುತ್ರ ಜಯ, ಜಯನ ಪುತ್ರ ಕುಣಿ, ಕುಣಿ ಪುತ್ರ ಯುಗಂಧರ. ಅನಮಿತ್ರ ಇನ್ನೊಂದು ಪುತ್ರ ವೃಷ್ಣಿ ಆಗಿದ್ದ. ಅಕ್ರೂರ ಅವನ ಪ್ರಮುಖ. ಅತದ್ಗುಣ ಸಂಜ್ಞಾ ಬಹುವ್ರೀಹಿ. ಅದಕ್ಕೆ ಅಕ್ರೂರಿಂದ ಅತಿರಿಕ್ತ ಅಸಂಗ ಇತ್ಯಾದಿ 12 ಪುತ್ರರು ಅದನ್ನು ಹೇಳಲ್ಪಟ್ಟರು. ಸಾತ್ವತ್ ಅವನ ಪುತ್ರ ಅಂಧಕ 4 ಪುತ್ರ. ಕುಕುರ, ಭಜಮಾನ, ಶುಚಿ ತಥಾ ಕಂಬಲ ಬರ್ಹಿಷ್. ಕುಕುರನ ಪುತ್ರ ಬರ್ಹಿ, ಬರ್ಹಿಯ ಪುತ್ರ ವಿಲೋಮ, ಅವನ ಪುತ್ರ ಕುಪೋತರಮ, ಕಪೋತರೋಮ. ಆ ಕಪೋತರಮ ಪುತ್ರ ಅನು, ಅನುವಿನ ತುಂಬರು ಅನ್ನುವಂಥ ಗಂಧರ್ವ ಮಿತ್ರತ ಇದು. ಅನುವಿನ ಪುತ್ರ ಅಂಧಕ, ಅವನ ಪುತ್ರ ದುಂದುಭಿ, ದುಂದುಭ ಅರಿದ್ಯೋತ, ಅರಿದ್ಯೋತನ ಪುತ್ರ ಪುನರ್ವಸು ಆಯ್ತು. ಕುಕುರ ಇತ್ಯಾದಿ 4 ಪುತ್ರ ನಮಗ. ಪುನರ್ವಸುವಿನ ಆಹುಕ ಅನ್ನುವಂಥ ಪುತ್ರ ಇದ್ದ. ಆಹುಕನ ಹೆಸರು ಆಹುಕ ಅನ್ನುವಂಥ ಒಬ್ಬ ಪುತ್ರಿನೂ ಕನ್ಯೆ ಇದ್ದರು. ಆಹುಕನ ಇಬ್ಬರು ಪುತ್ರಿದ್ರು, ದೇವಕ, ಉಗ್ರಸೇನ. ಉಗ್ರಸೇನ ದೇವಕನ 4 ಪುತ್ರ ಆಗಿದ್ರು. ರಾಜ ದೇವಕನ ಪುತ್ರ ಹೆಸರು ದೇವವ, ಉಪದೇವ, ಸುದೇವ, ದೇವವರ್ಧನ. ಈ 4 ಘೃತದೇವ ಅತಿ 7 ಘೃತದೇವ ಆದಿ 7 ಹೆಣ್ಣು ಮಕ್ಕಳು ಆಗಿದ್ರು. ಶಾಂತಿದೇವ, ಉಪದೇವ, ಶ್ರೀದೇವ, ದೇವರಿಕ್ಷಾ, ಸಹದೇವ, ದೇವಕಿ, ಸರ್ವ ವಸುದೇವ. ಧೃತದೇವಿ ತಂಗಿ ಹೆಸರು ಶಾಂತಿ. ಉಪವೇದ ದೇವ, ದೇವರಕ್ಷಿತ, ಸಹದೇವ, ದೇವಕಿ. ಎಲ್ಲರ ಜೊತೆಗೆ ವಸುದೇವನ ಅಲ್ಲ, ಎಲ್ಲರಿಗೂ ವಸುದೇವನ ವಿವಾಹ ಆಗಿತ್ತು. ಎಲ್ಲರೂ ಕೂಡ ಅಂತ ವಸುದೇವ, ವಾಸುದೇವನಲ್ಲ, ವಿವಾಹ ಆಗಿತ್ತು. ಈ ಥರ ದೇವಕ 7 ಪುತ್ರ ಇದ್ದರು. ಉಗ್ರಸೇತನ 9 ಪುತ್ರ. ಕಂಸ, ಸುನಾಮಾನ್ಯ, ರೋಧ, ಕಂಕ, ಶಂಕ, ಸಹು, ರಾಷ್ಟ್ರಪಾಲ, ಸೃಷ್ಟಿ ಇವೆಲ್ಲ ಮಕ್ಕಳು. ಕಂಸ, ಕಂಸವತಿ, ಕಂಕ, ಶರಭು, ರಾಷ್ಟ್ರಪಾಲಿಕ ಈ ಎಲ್ಲರೂ ಉಗ್ರಸೇನ ಮಕ್ಕಳು, ಹೆಣ್ಣುಮಕ್ಕಳು. ವಸುದೇವನ ಸಣ್ಣ ತಮ್ಮ ಸ್ತ್ರೀಯರು ಅವರೆಲ್ಲ. ವಸುದೇವ ಏನು ದೇವಗಣ ಇತ್ಯಾದಿ ಅವನಿಗೆ ಇದ್ರೋ ಆ ಎಲ್ಲರೂ ಕೂಡ ಆ ಎಲ್ಲ ಪತ್ನಿಯರು ಅವನ ಪತ್ನಿಯರಾದವರೆಲ್ಲ. ಚಿತ್ರರಥನ ಪುತ್ರ ವಿದೂರಥ, ವಿದೂರಥನ ಪುತ್ರ ಭಜಮಾನ್, ಅವನ ಪುತ್ರ ಶನಿ. ಸಿನಿ ಪುತ್ರ ಸ್ವಯಂಭೋಜ, ಸ್ವಯಂಭೋಜನ ಪುತ್ರ ರುದೀಕ ಆದ. ಅಂಧಕ 4 ಪುತ್ರರು. ಮೊದಲ ಕುಕುರ, ಆ ವಂಶದ ವರ್ಣನ ಇಲ್ಲೇ ಮಾಡಲ್ಪಟ್ಟಿದೆ ನಿಂದು. ಇನ್ನು ದ್ವಿತೀಯ ಪುತ್ರ ಭಜಮಾನ್, ಅವನ ವಂಶ ಶೂರ, ವಿದುರವ, ವಿದುರಥಾತ್ ಇತ್ಯಾದಿ ಶ್ಲೋಕ ಹೇಳ. ಭಜಮಾನ್ ಪುತ್ರ ವಿದೂರಥ, ವಿದೂರಥ ಪುತ್ರ ಶೂರ ಇದ್ದ, ಪರಾಶರ ಮಹರ್ಷಿ ಅದು ಹೇಳ. ಅಥವಾ ಪೃಥ್ವಿನ ಪುತ್ರ ವಿದೂರಥ ಆದಿ ಚಿತ್ರರಥನ ಪುತ್ರ ಅಂತೇಳಿ ಆ ವಿದೂರಥನ ಪುತ್ರ ಅವರೆಲ್ಲ ಶೂರ ಆಗಿದ್ರಪ್ಪ ಅಂತ ಹೇಳ್ತಾರೆ. ರುದೀಕನ 3 ಪುತ್ರರು ದೇವಬಾಹು, ಶತಧನು, ಕೃತವರ್ಮ, ದೇವಮೀಡನ ಪುತ್ರ ಶೂರ. ಪತ್ನಿ ಹೆಸರು ಮರೀಷಾ ಆಯಿತು.
ದೇವಮೀಢ ಏನು ಶೂರನಾಮ ಪುತ್ರ ಇದ್ದರು, ಅವನ ಪತ್ನಿ ಹೆಸರು ಮಾರಿಷ, ಅವಳ ಹೆಸರಾಯಿತು. ದೇವಮೂಢ ಹೃದೀಕನ ಪುತ್ರ ಆಯಿತು. ಹಂಗೆ ಪರಾಶರ ಹೆಣ ರಾಧಿಕ್ ಎಲ್ಲ ಕೃತವರ್ಮ ಶತಧನು ದೇವಮೀಡುಷ ಅವರ ಪುತ್ರ. ದೇವಮೀಷ ಅನ್ಬೋದ ಪುತ್ರ ಶೂರ, ಪತ್ನಿ ಹೆಸರು ಮರಿಷ ಅಂತೇಳಿ. ಆ ಗರ್ಭದಿಂದ ದೇವಮೀಡುಷ ಅವೆಲ್ಲ ಪುತ್ರ ಉತ್ಪನ್ನ ಆಗಿತ್ತು. ಶತ್ರು ತನ್ನ ಪತ್ನಿ ಮರಿಷ ಗರ್ಭದಿಂದ 10 ನಿರ್ದೋಷ ಪುತ್ರ ಉತ್ಪನ್ನ ಮಾಡಿದರು. ಅವರ ಹೆಸರು ವಸುದೇವ, ದೇವಗಣ, ದೇವಶ್ರವ, ಅನಾಕ, ಸಂಜಯ, ಶಾಮಕ, ಕಂಕ, ಶಮೀಶ, ವತ್ಸಕ, ಉರ್ಕ. ವಸುದೇವನ ಜನ್ಮದ ಹೊತ್ತಿಗೆ ದೇವತೆಗಳು ನಗಾರಿ ಭಾಷೆ. ವಸುದೇವ ಹುಟ್ಟ ವಸುದೇವ ಅಲ್ಲ, ವಸುದೇವ ಮರವ ನಗಾರಿ ಭಾಷೆ. ಅದಕ್ಕೆ ಆನಕ ದುಂದುಬಿ ಅಂತ ಆನಕ ದುಂದುಬಿ ಆನಕ ಮಾಡ್ತಾನೆ. ಪಣವಾನಕ ಗೋಮುಖ, ಪಣವ ಅಂದ್ರೆ ಸಣ್ಣ, ಆನಕ ದೊಡ್ಡದು ಪಣವ ಅದು ಪಣವ ಅವೆಲ್ಲ ಹಂಗೆ ಆನಕ ಈ ದುಂದುಬಿ ಅದ. ವಸುದೇವ ಆದಿ 5 ತಂಗಿಯಂದಿರಿದ್ದರು. ಆ ಶ್ರುತಕೀರ್ತಿ, ಶ್ರುತಶ್ರವ, ರಾಜಾಧಿ ದೇವಿ. ವಸುದೇವನ ಪಿತ ಶೂರಸೇನ ಮಿತ್ರ ಕುಂತಿಭೋಜ ಇದ್ದ. ಕುಂತಿಭೋಜನ ಸಂತಾನ ಇದ್ದಿದ್ದಿಲ್ಲ. ಅದಕ್ಕೆ ಶೂರ ತನ್ನ ದೊಡ್ಡ ಮಗಳು ಪೃಥೆಯನ್ನು ಅಕ್ಕಿ ಕುಡಿದ ಕೊಟ್ಬಿಟ್ಟು ನಗಾರಿ ಭಾಷಾಗತ್ತಿದ್ದು. ಶ್ರೀಹರಿ ಪ್ರಾದುರ್ಭಾವ ಸ್ಥಾನ ಪೃಥಾನ್ ಕನ್ಯಾವಸ್ಥೆಯೊಳಗನ ಕರ್ಣನ ಉತ್ಪತ್ತಿ ಪ್ರಕಾರವನ್ನು ಅದು ಹೇಳ. ಸೇವೆಯಿಂದ ಪ್ರಸನ್ನ ಅಂತ ದುರ್ವಾಸ ಋಷಿ ಪೃಥಾನ್ ದೇವತೆಗೆ ಕಲಿಯುತ್ತಾ ವಿದ್ಯೆ ದುರ್ವಾಸ ಋಷಿ ಭಾಳ ಸೇವಾ ಮಾಡಿದರು. ಸೇವೆಯಿಂದ ಪೃಥಾನ್ ದೇವತೆ ಕಲಿಯುವಂಥ ವಿದ್ಯಾ ಕರ್ಮ ಮಾಡಿದ್ರು. ಅವ್ರು ಕರೆದು ಅವ್ರು ಕೂತು ಆ ದೇವತೆಗಳು ಮತ್ತು ಆ ವಿದ್ಯೆ ಪ್ರಭಾವದಿಂದ ಪರೀಕ್ಷಾ ಮಾಡೋನು ಅಂತ ಅವಳು ಪವಿತ್ರ ಭಗವಾನ್ ಸೂರ್ಯನನ್ನು ಆವಾಹನ ಮಾಡಿ ವೃಥ ನೋಡಿ. ಒಂದು ಸಲ ಅವಳ ಮನೆ ಮೇಲೆ ಬಂದಂಥ ದುರ್ವಾಸ ಋಷಿಗೆ ವೃಥ ಭಾಳ ಸೇವಾ ಮಾಡಿ ಆ ಸೇವೆಯಿಂದ ಪ್ರಸನ್ನ ಆದಂಥ ಪಶ್ಚಾತ್ ಆ ದೇವತೆಗಳ ಆವಾಹನ ಮಾಡುವಂಥ ವಿದ್ಯೆ ಕಲಿಸ್ಬಿಟ್ಟು. ದೇವತೆ ಹೆಂಗೆ ಕರೀಪ, ಸೂರ್ಯದೇವನೇ ಹೆಂಗೆ ಕರೀ, ನಿನಗೆ ಬೇಕಾದ್ರೆ ಮತ್ತು ದುರ್ವಾಸನ ಸೇವಾ ಮಾಡಿ. ಯಾವ ದೇವತೆ ಕರಿವಾಗ ಬಾ ಅಂದ್ರೆ ಬಂದ ಬಿಡ್ತಾರೆ ನೋಡಿ ಮಾಡಿ ವಿದ್ಯಾಕ ಆಯ್ತು. ಆ ಹೊತ್ತಿನೊಳಗೆ ಬಂದಂಥ ಸೂರ್ಯನ ನೋಡಿ ವೃಥ ಆಶ್ಚರ್ಯ ಆಯ್ತು. ಅವಾಗ ಹೇಳಿದ್ರಂತ, ನೀನು ನನಗೆ ಕ್ಷಮ ಮಾಡು, ನಾನರ ವಿದ್ಯಾ ಪರೀಕ್ಷೆ ಮಾಡೋ ಸಲುವಾಗಿ ಮಾಡಿ ಪ್ರಯೋಗ ಮಾಡಿದ್ದೆ, ಮತ್ತು ನಿನಗೆ ನಾ ಕರೆದಿಲ್ಲ. ಅವ ವಿದ್ಯಾ ಕೊಟ್ಟ, ಯಾರು ದುರ್ವಾಸ ವಿದ್ಯಾ ಕೊಟ್ಟ ಅಂತ ನೋಡು ಬರಬರಿ ಐತೋ ಇಲ್ಲ ಅಂತೇಳಿ ನಿನಗೆ ಆವಾಹನ ಮಾಡಿದೆ, ಬಂದುಬಿಟ್ಟು ನೀನು ಕರೆಯುವ ಉದ್ದೇಶ ಇದ್ದಿದ್ದಿಲ್ಲ ಅದು, ಆದರೂ ನೀನು ಬಂದುಬಿಟ್ಟು ಅದಕ್ಕೀಗ ತಿರುಗಿ ಹೋಗು. ಆ ಬಂದಂಥ ಸೂರ್ಯವನ್ನು ನೋಡಿ ಬಿಡ್ತಾಯಿತ್ತು, ನಾನು ಪರೀಕ್ಷೆ ಸಲುವಾಗಿ ವಿದ್ಯಾ ಪ್ರಯೋಗ ಮಾಡೀನಿ, ನೀನು ನನ್ನ ಪ್ರಯೋಜನ ನಿಂದೇ ನನಗೆ ಹರಕತ್ತಾಗಿಲ್ಲ, ನೀನು ಇನ್ನು ಹೋಗು ಅಂತ ಹೇಳಿ. ದೇವಿ ನನ್ನ ದರ್ಶನ ಎಂದು ವಿಫಲ ಆಗುವುದಿಲ್ಲ, ಸೂರ್ಯಾತ ನನ್ನ ಸಂಗಸ್ತು ದುರ್ಲಭೋ ಅದು ಅಮೋಘ ಇಲ್ಲಿ ಬಂತು. ನನ್ನ ಮಹಾತ್ಮರ ಸಂಘ ವ್ಯರ್ಥ ಆಗೋದು, ಹಂಗೆ ಹೋಗೋದು ಮಾಡ್ತೀನಿ. ಅದಕ್ಕಾಗಿ ದರ್ಶನ ವಿಫಲ. ಇನ್ನು ನಾನು ನಿನಗೆ ಒಂದು ಪುತ್ರನನ್ನು ಕೊಡ್ತೇನೆ, ಮಗನ ಕೊಡ್ತೇನೆ, ನಿನ್ನ ಯೋನಿ ದೂಷಿತ ಆಗಲಾರ ಹಂಗೆ ಉಪಾಯವನ್ನು ಮಾಡಿ. ಮತ್ತು ಯೋನಿ ದೂಷಿತ ಆ ಚಿಂತೆ ಅದು ಆಗಲಾರ್ದೆ ಮಾಡ್ತೀನಿ ಅಂತೇಳಿ. ಅದಕ್ಕೆ ಭವಾತ್ ಬರ್ತಾರೆ ಶ್ರೀಧರ ಸ್ವಾಮಿಗಳು. ವೃಥಾದ್ವಾರ ಈ ಪ್ರಕಾರ ಹೇಳಿದಾಗ ಸೂರ್ಯ ಹೇಳ್ದ, ನನ್ನ ದರ್ಶನ ವಿಫಲ ಆಗುವುದಿಲ್ಲ. ಜರ್ ಅಂದ್ರೆ ನಾನು ಏನು ಮಾಡ್ಲಂಗಾರ ಅಂದ್ರೆ ಇಲ್ಲಿ ಬಂತಿಲ್ಲ. ಹೆಂಗೆ ಕರ್ದಪ್ಪ ಆಕಿ ವೃಥಾ ಕಣ್ಣನ್ನು ಮಾಡೋದಿಲ್ಲ. ಹೆಂಗೆ ಕರ್ದಪ್ಪ ಅಂದ್ರೆ ಅವ ಸೂರ್ಯದ ಯಾವ ಥರ ನಿನ್ನ ಯೋನಿ ದೂಷಿತ ಆಗಲಾರ್ದಂಗೆ ಹಂಗೆ ನಾ ವ್ಯವಸ್ಥೆ ಮಾಡಿ ನಿನಗೊಬ್ಬ ಪುತ್ರನ ಕೊಟ್ಟು ಹೋಗ್ತೀನಿ ನೋಡು. ಈ ಥರ ಹೇಳಿ ಸೂರ್ಯನು ಗರ್ಭಸ್ಥಾಪಿತ ಮಾಡ್ದ. ಸರ್ವಲೋಕ ಹೊಟ್ಟು ಎಲ್ಲರೂ ಹೊರದು. ಆಮೇಲೆ ಮತ್ತು ಅವ ಸ್ವರ್ಗಕ್ಕೆ ಹೋಗ್ಬಿಟ್ಟ ಸೂರ್ಯ.
ಆ ಸಮಯದೊಳಗೆ ಮತ್ತೊಂದು ಸುಮ್ಮನೆ ಒಂದು ಬಾಲಕ ಹುಟ್ಟದ ಆಕೆ ಹೊಟ್ಟೆ ನೋಡ. ಲೋಕಾತ್ ಬಿಭ್ರತಿ, ಜನರಿದ್ದ ಹೆದರದಿಂದ ಆ ಪೃಥಾ ಆ ಬಾಲಕನನ್ನ ಅತ್ಯಂತ ಕಷ್ಟದ ನಿನ್ನ ಸತ್ಯ ಪರಾಕ್ರಮ ಪಿತಾಮಹ ಪಾಂಡವ ಪೃಥಾ ಅಲ್ಲಿ ನೋಡ. ಅವಾಗ ಕಷ್ಟದಿಂದ ಆತ ಕಷ್ಟ ಮತ್ತು ಹೊಳೆ ಬಿಡಬೇಕು ಅವನಂತ. ನಿನ್ನ ಸತ್ಯ ಪರಾಕ್ರಮ ನೋಡ, ನಿನ್ನ ಪರಾಕ್ರಮ ಪಿತಾಮಹ ಪಾಂಡು ಪೃಥೆಯಿಂದ ವಿವಾಹ ಪೃಥು ಅಲ್ಲೇ ನಾವು ಪೃಥಾನ್ ಸಣ್ಣ ತಂಗಿ ಪೃಥೆ ಶ್ರುತದೇವ ವಿವಾಹ ಕಾರೂಪದೇಶದ ಅಧಿಪತಿ ಬೃಹತ್ ಶರ್ಮ ಅವನ ಗರ್ಭದಿಂದ ಸನಕಾದಿ ಋಷಿ ದ್ವಾರ ಸಪ್ತದಿತಿ ಪುತ್ರ ದಂತವಕ್ತ್ರ ಅಂದ ಜನ್ಮ. ದಂತವಕ್ತ್ರ ಅಲ್ಲಿ ಶುರುವಾದ ನೋಡಿ. ಕೇಕೆ ದೇಶಾಧಿಪತಿ ಶ್ರುತಕೀರ್ತಿ ವಿವಾಹ ಅವನ ಗರ್ಭದಿಂದ ಸಂತರ್ಧನ 5 ಪುತ್ರ ಕೈಕೇಯಿ ದೇಶಾಧಿಪತಿ ಅವರ ರಾಜಾದಿದೇವಿ ಆ ಗರ್ಭದಿಂದ ಅವಂತಿ ದೇಶಾಧಿಪತಿ ಜಯಸೇನ್ ಬಿಂದ ಅನುಬಿಂದ ಅವರು ಉತ್ಪನ್ನ. ಆ ಇಬ್ಬರು ಅವಂತಿ ದೇಶದ ರಾಜರ. ಶ್ರುತಶ್ರವ ಆ ವಿವಾಹ ಚೇದಿ ರಾಜಾಧಿಪತಿ ದಶಮೋಘ ಅವನು ಕೂಡ ಆತ ನೋಡಿ. ಅವಂತಿ ದೇಶದ ರಾಜ ಬಿಂದ ಅನುಬಿಂದ ಅವ್ರನ್ನ ಅಲ್ಲ ಪಡೆದು. ಈ ರೀತಿಯಾಗಿ ಅವನ ಶುದ್ಧವೃತ ಪುತ್ರ ಶಿಶುಪಾಲ ಆದ. ಇವೆಲ್ಲ ಹೆಸರು ಬರ್ತಾವ. ಶಿಶುಪಾಲ ಆದಿ ಶಿಶುಪಾಲ ಅವನ ಜನ್ಮದ ವರ್ಣನ 7ನೇ ಸ್ಕಂದೊಳಗೆ ಅಲೆ ಮಾಡಿ. ವಸುದೇವನ ಸಣ್ಣ ತಮ್ಮ ದೇವಭಾಗ ಕಂಸ ಅದರಿಂದ ಚಿತ್ರಕೇತು ಬೃಹತ್ ಬಲ ಇವರಿಬ್ಬರು ಪುತ್ರ. ಈ ಥರ ವಸುದೇವನ ತಂಗಿಯ ಪತಿಯ ಪುತ್ರ ವರ್ಣನ ಮಾಡಿ ಇನ್ನು ವಸುದೇವನ ತಮ್ಮಂದ್ರ ಪತ್ನಿಯರ ವರ್ಣನ ಇಲ್ಲಿ ಮುಂದೆ ಶ್ಲೋಕ. ಕಂಸವತಿ ಗರ್ಭದಿಂದ ದೇವಶ್ರವ ಸುಧೀರ ಇಶುಮಾನ್ ಅಂತ ಇಬ್ಬರು ಪುತ್ರ. ಕಂಕನ ಗರ್ಭದಿಂದ ಆನಕ ಇಬ್ಬರು ಪುತ್ರ ಸತ್ಯಜಿತ ಪುರುಜಿತ್. ಸಂಜೆ ತನ್ನ ಪತ್ನಿ ರಾಷ್ಟ್ರಪಾಲಿ ಅವ್ರ ಗರ್ಭದಿಂದ ವೃಷ ಧರ್ಮರ್ಷಣ ಇತ್ಯಾದಿ ಪುತ್ರ ತಥಾ. ಆಮೇಲೆ ಶಾಮಕ ಶೂರಭೂಮಿ ಅಂತ ತನ್ನ ಪತ್ನಿಯ ಗರ್ಭದಿಂದ ಹರಿಕೇಶ ಹಿರಣ್ಯಾಕ್ಷ ಅನ್ನುವಂಥ ಮಕ್ಕಳು ಹೇಳ. ವತ್ಸಕ ಮಿಶ್ರ ಕೇಶಿ ಅನ್ನುವಂಥ ಅಪ್ಸರೆಯ ಗರ್ಭದಿಂದ ವೃಕ ಆದಿ ಪುತ್ರ ಉತ್ಪನ್ನ ಮಾಡ. ವೃಕನ ದುರ್ವಾಕ್ಷಿ ಅನ್ನುವಂಥ ಪತ್ನಿಯ ಗರ್ಭದಿಂದ ತಕ್ಷ ಪುಷ್ಕರ ಆದಿ ಉತ್ಪನ್ನ. ಶಮೀಕನ ಪತ್ನಿ ಸುಧಾಮಿನಿ ಸುಮಿತ್ರ ಅರ್ಜುನ ಪಾಲ ಆ ಪುತ್ರ ಜನ್ಮ ಕೊಟ್ಟ. ತಥಾ ಕಂಕನ ತನ್ನ ಕಾರ್ಣಿಕ್ ಅನ್ನುವಂಥ ಪತ್ನಿ ಗರ್ಭದಿಂದ ವೃಷಧಾಮ. ಈ ರೀತಿ ಅವನು ಇಬ್ಬರು ಮಕ್ಕಳು ಹುಟ್ಟಿದ್ರು. ಇದಾದಮೇಲೆ 11 ಶ್ಲೋಕದ ವಸುದೇವನ ಪತ್ನಿಯರು ಪುತ್ರ ವರ್ಣನ ಅಲ್ಲೇ ಮಾಡ. ವಸುದೇವನ ರೋಹಿಣಿ ಗರ್ಭದ ಬಲದಿಂದ ನೋಡಿ. ವಸುದೇವನ ರೋಹಿಣಿ ಗರ್ಭದ ಬಲ ಗದ ಸಾರಣ ದುರ್ಮದ ವಿಪುಲ ಧ್ರುವ ವೃತ ಇತ್ಯಾದಿ ಬಹಳಷ್ಟು ಪುತ್ರ ಹುಟ್ಟಿದ್ರು. ವಸುದೇವ ರೋಹಿಣಿ ಗರ್ಭ ನೋಡಿ. ಪೈರವಿ ಸುಭದ್ರ ಭದ್ರವಾಹ ದುರ್ಮದ ಭೃದ ಭೂತ ಆದಿ 12 ಮಕ್ಕಳು ಅವಂಗ. ನಂದ ಉಪನಂದ ಕೃತಕ ಶುಭ್ರ ಆದಿ ಮಧಿರಾ ಪುತ್ರ ಆದ. ಕೌಶಲ್ಯ ಆದಿ ಕೌಶಲ್ಯ ಒಂದು ವಂಶದ ಸಮೃದ್ಧ ಮಾಡುವಂಥ ಕೇಶಿ ಅನ್ನುವಂಥ ಪುತ್ರ ಆದ. ಕೌಶಲ್ಯ ಅದು ಭದ್ರ. ರೋಚಿನಿ ಅನ್ನುವಂಥ ಪತ್ನಿಯ ಗರ್ಭದ ಕೇಶಿ ಹಸ್ತ ಹೋಮಾಂಗ ಆದಿ ಪುತ್ರ. ಇಲಾ ನಾಮಕ ಇನ್ನೊಂದು ಪತ್ನಿಯ ಗರ್ಭದಿಂದ ಉರುವಲ್ಕ ಪ್ರಧಾನ ವಿಧುವಂಶಿ ಪುತ್ರ ಉತ್ಪನ್ನ ಆದ. ವಸುದೇವ ಧೃತದೇವ ಗರ್ಭದಿಂದ ಒಬ್ಬ ಪುತ್ರ ವಿಪಷ್ಟ ಆದ. ಹೇ ಪರೀಕ್ಷಿತ, ಶ್ರಮ ಪತಿಶ್ರವ ಆದಿ ಶಾಂತಿದೇವ ಅನ್ನುವಂಥ ಆ ಪತ್ನಿಯ ಪುತ್ರ ಅವರೆಲ್ಲ ನೋಡಿ. ಕಲ್ಪವರ್ಷ ರಾಜಗಣ ಉಪದೇವ 10 ಪುತ್ರ. ವಸು ವಂಶ ಸುವಂಶ ಆದಿ ಸುರುದೇವ 6 ಪುತ್ರ ಆದ. ವಸುದೇವನ ದೇವರಕ್ಷಿತ ಅನ್ನುವಂಥ ಪತ್ನಿಯಿಂದ ಆದಿ 9 ಪುತ್ರ ಮಾಡಿ. ಸಹದೇವ ನಾಮಕ ಪತ್ನಿಯಿಂದ
ಅವರು 6 ಪುತ್ರರ ಪ್ರಾಪ್ತ ಮಾಡ್ಕೊಂಡು ವಸುದೇವ ದೇವಕಿಯ ಗರ್ಭದಿಂದ ಅದೇ ಥರ 8 ಪುತ್ರ ಉತ್ಪನ್ನ ಆದರು. ಯಾವ ಥರ ಸಾಕ್ಷಾತ್ ಧರ್ಮ 8 ವಸುಗಳೇ ಉತ್ಪನ್ನ ಆಗಿದ್ದು. ಅದಕ್ಕೆ ಕೀರ್ತಿಮಾನ್ ಸುಷೇಣ ಭದ್ರಶೇನ ಋಷು ಭದ್ರ ಶೇಷಾವತಾರ ಸಂಕರ್ಷಣ ವಸುದೇವ್ 7 ಪುತ್ರ ಹೆಸರು. ರಾಜ ಈ ಇಬ್ಬರು 8ನೇ ಪುತ್ರ ಯಾರು? ಭಗವಾನ್. ರಾಜ ಪರಮ ಸೌಭಾಗ್ಯವತಿ ನಿನ್ನ ದೀದಿ ಸುಭದ್ರ ಮತ್ತು ಪರೀಕ್ಷಾ ಅವ್ರ ದೀದಿ ಆಕೆ ಸುಭದ್ರ. ಆ ದೀದಿ ಸುಭದ್ರ ದೇವಕಿ ಆಕೆ ಜನ್ಮ ಕನ್ಯಾ ಆಗಿದೆ. ದೇವಕಿಯ ಕನ್ಯೆ ನೋಡಿ. ದೇವಕಿ ವಸುದೇವ 8ನೇ ಪುತ್ರ ಸ್ವಯಂ ಭಗವಂತಿದ್ದ. ಕರ್ಮಾದಿ ಕಾರಣ ಅವ ಇಬ್ಬರು ಉತ್ಪನ್ನ ಮಾಡಿದ ನೋಡಿ. ಕಾರಣ ಆ ಇಬ್ಬರಿಂದ ಉತ್ಪನ್ನ ಆಯ್ತು ನೋಡಿ. ಯಾವಾಗ ಸಂಸಾರ ಧರ್ಮ ಕ್ಷೀಣ ಆಗ್ತದೆ, ಪಾಪ ಬೆಳೀತರು, ಅವಾಗ ಸಂಪೂರ್ಣ ಜಗತ್ ವಿನಾಶ. ಹರಿ ಅವತಾರ ಯಾವಾಗ ತೋತನಪ್ಪ ಭಗವಂತ? ಎಲ್ಲ ಮುಗಿದೇ ಇರ್ತದೆ, ಪಾಪ ಹೆಚ್ಚಾಗಿರ್ತದೆ. ಮತ್ತು ಅವತಾರ ಪರಿತ್ರಾಣಾಯ ಸಾಧುವನ ಆಗ್ರಹ. ಅದೇ ಮಹಿಪತಿ ಅಸ್ಯ ದೃಷ್ಟೋ ಪರಸ್ಯ ಈಶಸ್ಯ ಜನ್ಮ. ಭಗವಾನ್ ಎಲ್ಲದರ ದೃಷ್ಟ, ಪರಮ ಪುರುಷ, ನಿಯಾಮಕ. ಅವನ ಜನ್ಮದ ಕಾರಣ ಅವನ ಇದಕ್ಕೆ ಮಾಯೆಯ ಅತಿರಿಕ್ತ ಕರ್ಮ ಆದಿ ಅಲ್ಲ. ಅವ ಕರ್ಮದ ಹುಟ್ಟುವ ಸಾಮಾನ್ಯ ಮನುಷ್ಯ ಏನಿರ್ತಾನೆ? ತನ್ನ ಕರ್ಮ. ಏನ್ರಿ ಕರ್ಮ ಅಂತ ಅಂದ್ರೆ ಅವೆಲ್ಲವು ಕರ್ಮದಿಂದ ಹುಟ್ಟಿರ್ತಾನ. ಕರ್ಮದಿಂದ ಹಾಗೆ ಅವ ಕರ್ಮ ಹುಟ್ಟ. ಅರ್ಥಾತ್ ಪ್ರಾರಬ್ಧ ತೊಗೊಂಡ್ಬರೋದಿಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಏನೂ ತರೋದಿಲ್ಲ ಅಂತಾರಲ್ಲ, ಬರೋ ಮುಂದೆ ಏನು ತರಲಿಲ್ಲ. ಯಾರಿಗಿದು? ಸಾಮಾನ್ಯರಿಗೆ ಬರು ತರ್ತಾರೆ, ಪ್ರಾರಬ್ಧ ತೊಗೊಂಡ್ಬರ್ತಾರೆ, ಹೋಗುವುದು ಪ್ರಾರಬ್ಧ ಹೋಯ್ತಾರೆ. ಅವರು ಕರ್ಮದ ಬರಂಗ ಪ್ರಾರಬ್ಧ ತರೋದಿಲ್ಲ. ಏನು ಬರ್ತಾರೆ? ಲೋಕೋದ್ಧಾರಕ್ಕಾಗಿ ಬರ್ತಾರೆ. ತಮ್ಮ ಪ್ರಾರಬ್ಧ ತಾವು ಬರ್ಕೊಂಬಂದಿರ್ತಾರ. ತಾವು ಮಾಡಿದ ಕರ್ಮ ಅಲ್ಲದು. ನಾಟಕದಾಗ ಚೋಪಡ ಬರ್ದು ಕೊಡ್ತಾನೆ. ನಾಟಕ ಮಾಡ್ಸ ನೀನು ಈ ನಾಟಕದಾಗ ಹಿಂಗೆ ಮಾಡು, ಈ ಪಾತ್ರ ಹಿಂಗೆ ಮಾಡು. ಆದ್ರೆ ತಾನ ಬರ್ಕೊಡುದಿಲ್ಲ. ತಾನು ಚೋಪಡ ಬರ್ಕೋತಾನ. ಅವ ತಾನ ಅವ ತನಗೇನು ಬಾಯ್ ಬಿಡ್ತಂದ್ರೆ ಹೇಳ್ತಾನ. ಅವತ್ತೇ ಏನು ಬೇಕಾದ್ರೆ ಹಿಂದಕ್ಕೆ ಒಂದು ದೊಡ್ಡ ನಾಟಕ ಬಂದ್ರೆ ನೀವು ನೋಡ್ರಿ, ಲಂಚಾವತಾರ. ಮಾಸ್ಟರ್ ಹಿರಣ್ಯ ಅವ ನಾಟಕ ಮಾಡಿದ್ದ. ಲಂಚಾವತಾರ ನಾಟಕ ಹೋಗಿದ್ವಿ ನಾವು ನೋಡಕ್ಕೆ. ನಾಟಕದ ಅವನ ಪಾತ್ರ ಏನಪ್ಪ? ಮಾಸ್ಟರ್ ಹಿರಣ್ಯಂದು ಒಬ್ಬ ಅಂಗಡಿಕಾರ ನೌಕರ ಟ್ಯಾಕ್ಸ್ ಆಫೀಸರ್. ಟ್ಯಾಕ್ಸ್ ಆಫೀಸರ್ ಬರ್ತಾನ ಅಂತ ಹೆದೆ ಬಿಟ್ಟ ಮಾಲಕ್ಕೆ. ಅವ ಸವಕಾಶ ಬರಾಕತ್ತಾನ. ಯಾಕೆ ಹುಬ್ಬಳ್ಳಿಗೆ ನಾ ಬಂದಾಗ ಬರ್ತೀಯಲ್ಲ ಅಂತ ಚೊಪ್ಪದಾಗ ಬರೆಸ್ತಾನೆ. ಅವ ಬರ್ಕೊ ಹಂಗೆ ಬರುವಾಗ ಏನು ತರಲಿಲ್ಲ ಅಂದ್ರೆ ಯಾರು? ಮಹಾತ್ಮನ ಅವತಾರ. ಅವ್ರು ತರ್ದು ಹೋಗ್ತೇನೆ ಕಟ್ಟೋದಿಲ್ಲ. ಸಾಮಾನ್ಯ ಮನುಷ್ಯ ಹೋಗಿ ತರ್ತಾನ ತನ್ನ ಹಿಂದಿನ ಕರ್ಮದ ಫಲ. ಆಮೇಲೆ ಹೋಗು ಮುಂದೆ ಅದು ತೊಗೊಂಡು ಹೋಗ್ತಾನೆ. ಏನು ಮಾಡೇನಿ? ಆದರೆ ಹೋಗು ಮುಂದೆ ಒಂದು ಬಿಟ್ಟು ಹೋಗೋದ್ರಿಂದ ಸಾಧ್ಯ. ಯಾಕಂದ್ರೆ ದೇವಮಾನವ ಅರ್ಥ ಅವ ಜೀವನ್ ಮುಕ್ತ ಅಲ್ಲ. ಅವಾಗ ಹೋಗೋದ್ನಾಗ ಏನು ತೊಗೊಂಡು ಹೋಗುದು. ಬರೋ ಮುಂದೆ ಏನಾದ್ರು ತೊಗೊಂಡು ಹೋಗದೆ ಇರೋ ಯಾರು? ಜೀವನ್ ಮುಕ್ತ. ಬರೋ ಮುಂದೆ ತರಲಿಲ್ಲ, ಹೋಗು ಮುಂದೆ ಒಯ್ಲಿಲ್ಲ ಯಾರು? ಮಹಾತ್ಮ ಅವತಾರ. ಅದಕ್ಕೆ ಸಾಮಾನ್ಯ ಮನುಷ್ಯ ಅಲ್ಪ ಬರೋ ಮುಂದೆ ತೊಗೊಂಡ್ಬರ್ತಾನೆ, ಮತ್ತೆ ಮಾಡೇ ಮಾಡ್ತಾನ. ಪ್ರಮಾದ ಏನು ಆದರ್ಶ ಪ್ರಮಾದ ಮಾಡಿದ್ರೆ ಮಾಡಬಾರ್ದು ಮಾಡ್ತಾನೆ, ಹೋಗಿ ತೊಗೊಂಡು ಹೋಗ್ತಾನೆ. ಹಾಗೆ ಭಗವಂತನ ಮಾಯ ನಿಯಾಮಕನ. ಅವ ಅಸಂಖ್ಯ ಸಾಕ್ಷಿ ಸರ್ವವ್ಯಾಪ. ಈ ಪ್ರಕಾರ ಭಗವಂತನ ಮಾಯ ವಿನೋದದ ಹೊರತಾಗಿ ಅವನ ಜನ್ಮಕ್ಕ ಕರ್ಮ ಅಲ್ಲ. ಹಿಂದಿನ ಪೆಟ್ಟು ಭಗವಂತನ ಮಾಯ ನಿಯಾಮಕದನ, ಅಸಂಗದನ, ಸಾಕ್ಷಿಯದನ, ಸರ್ವವ್ಯಾಪಕದ. ಈ ಪ್ರಕಾರ ಭಗವಂತನ ಮಾಯ ವಿನೋದ ಹೊರತಾಗಿ ಅವನ ಜನ್ಮಕ್ಕದ ಕಾರಣ ಕರ್ಮ ಆಗುವುದಿಲ್ಲಪ್ಪ. ಅವನ ಮಾಯ ವಿಲಾಸ ಜೀವನ ಉತ್ಪತ್ತಿ ಸ್ಥಿತಿ ಸಂಹಾರ ಕಾರಣ. ಅವನ ಅನುಗ್ರಹ ಮಾಯ ದೂರ ಮಾಡಿ ಆತ್ಮಲಾಭ ಮಾಡಿಕೊಳ್ಳುವಂಥ ಮನುಷ್ಯ ಏನು ಮಾಡಬೇಕಾಯ್ತಿ? ಆ ಮಾಯನ್ನು ದೂರ ಮಾಡಿ ಯಾವುದನ್ನ ಅವನ ಕೃಪೆ ಅವನ ಅನುಗ್ರಹದಿಂದ ಮಾಯ ದೂರ ಮಾಡಿ ಆತ್ಮಲಾಭ ಮಾಡುವಂಥ ದೈವ ಅವನ ಕೃಪಾ. ಅದಕ್ಕೆ ಯಾವ ಭಗವಂತನ ಮಾಯ ವಿಲಾಸ ಜೀವ ಅನುಗ್ರಹ ಇದೆ. ಜೀವನ ಅನುಗ್ರಹ ಭಗವಂತನ ಜನ್ಮ ಕರ್ಮಾದಿ
ಅಧೀನ ಹೆಂಗಾಕನ್ಪಾವ ನೋಡಿ. ಶ್ರೀ ಭಗವಂತ ಅನುಗ್ರಹ ಅನುಗ್ರಹ ಏನಾಕತ್ತಪ್ಪ ಅದು ಜೀವನ ಸ್ಥಿತಿ ಆದಿ ಸಲುವಾಗಿ ಭಗವಂತನ ಕೃಪಾ ಅಪೇಕ್ಷೆ. ಪ್ರಳಯ ಕಾಲದೊಳ ಜೀವ ಯಾವಾಗ ಲೀನೋಪಾಧಿ ಆಗಿ ಲೀನ ಆಗ್ತದೆ ಅವತ್ತು ಧರ್ಮ ಇತ್ಯಾದಿ ಅಲ್ಲಿ ಮಾಡಕ್ಕೆ ಲೀನ ಅದಕ್ಕೆ ಸೃಷ್ಟಿ ರೂಪ ಉಪಾಧಿ ದ್ವಾರ ಧರ್ಮ ಸಂಪಾದನೆ ಮಾಡುವಂಥ ಅನುಗ್ರಹ ಮತ್ತೆ ಮತ್ತು ಅಲ್ಲೇ ನೀವು ಮುಕ್ತನಾಗಕ್ಕೆ ಅಲ್ಲೇ ಬರ್ತದೆ ಮಕ್ಕೊಂಡಾಗತ್ತೆ ಅನ್ನೋದು ಎಲ್ಲಿ ಹಂಗೆ ಅದು ಯಾತ್ರೆ ಮಾಡಿ ಅನುಗ್ರಹ ಮಾಡ್ತಕ್ಕಂಥ ಸೃಷ್ಟಿ ತಯಾರು ಮಾಡಿ ಭಗವಂತನ ಅನುಗ್ರಹ ಮೋಕ್ಷ ಸಲುವಾಗಿನೂ ಅಪೇಕ್ಷಿತ. ಮೋಕ್ಷ ಬೇಕಂದ್ರೂ ಅದು ಸ್ವಲ್ಪ ಅಪೇಕ್ಷಿತ. ಅದ್ರ ಕಾರಣವೇ ಪರಮಾತ್ಮ ಶ್ರವಣ ದ್ವಾರ ಜೀವನ ಜನ್ಮ ಸ್ಥಿತಿ ಆದಿ ನಿವೃತ್ತಿ ಮಾಡ್ತಾನೆ. ಅದರಿಂದ ಶ್ರವಣದಿಂದ ಶ್ರವಣ ಕೇಳಿದಿ ಅಂದರೆ ನೀ ಅದರಿಂದ ಒಳಗಿಳಿಸಿದೆ ಅಂದ್ರೆ ಕೇಳ್ಬೇಕ ಒಳಗಿಳಿಸಿದಾಗ ಏನಾಗತ್ತಪ್ಪ ನಿವೃತ್ತಿ ಆಗ್ತದೆ. ಜನ್ಮ ಕರ್ಮ ನಿವೃತ್ತಿ ಆಗ ಅಕ್ಷೋಹಿಣಿ ಸೇನೆ ಸ್ವಾಮಿ ಆದಂಥ ಅಸುರ ಯಾವಾಗ ರಾಜಗಳ ಉದ್ಧಾರ ಮಾಡಿ ಪೃಥ್ವಿಗೆ ಅವು ಅಳಸಕ್ಕೆ ಶುರು ಮಾಡ್ತಾರೋ ಆವತ್ತೇ ಪೃಥ್ವಿಯ ಭಾರ ಇಳಿಸೋ ಸಲುವಾಗಿ ಭಗವಾನ್ ಮಧುಸೂದನ ಬಲರಾಮನ ಜೊತೆಗೆ ಒಬ್ಬನ ಬರುತ್ತವ ಆಳೆ ರೋಹಿಣಿ ಅಂತ ಕೆಸರಿಸಿ ಅವಾಗದು ಕೇಳಿದ್ರು. ಮತ್ತು ಬಲರಾಮ ಯಾರು ಹುಟ್ಟಿದ್ರಿ ಅಂತ ಕೇಳಿದ್ರು. ಬಲರಾಮ ಯಾರು ಹುಟ್ಟಿದ್ರಿ ಅಂದ್ರೆ ಈಗ ಗರ್ಭಪಾತ ಆತು ಅಂತ ಹೇಳಿದ್ರಲ್ಲೇ ಏಳೇದ್ದು ಏನ್ರಿ ಏನಪ್ಪ ಕಾಯಕಿಟ್ಟಿರ್ತಾನ ಕಮಸ ನೀನು ಮಾಡ್ತೇನೆ ಅಂತ ಅವಾಗ ಏನ್ರಿ ಗರ್ಭಪಾತ ಹಂಗೆ ಆತು ಅಂತ ಹೇಳಿದ್ರು. ಆಕೆ ಇಲ್ಲಿ ಹುಟ್ಟಿ ಅಲ್ಲಿ ಕಳಿಸಿದ್ರು ಖುಷಿನಲ್ಲಿ ಕಳಿಸ್ಬಿಟ್ಟಿದ್ರು. ಅಲ್ಲಿ ಬೆಳೀತದ ರೋಹಿಣಿ ಅಂತ. ಆಮೇಲೆ ಎರಡು ಕೂಡ ಅಲ್ವಾ ಹಂಗೆ ದೊಡ್ಡ ದೇವತಾ ಹನುಮಾನ್ ಅಲ್ಲಿ ನೋಡಿ ಅದೇ ಹೇಳ್ತಾರೆ ಬಲರಾಮ ಅವತಾರ ಭಗವಂತ ಇಂಥ ಲೀಲೆ ಮಾಡಿದ ಆ ವಿಷಯ ದೊಡ್ಡ ದೊಡ್ಡ ದೇವತೆ ಕೂಡ ಅನುಮಾನ ಮಾಡೋಕ್ಕೂ ಸಾಧ್ಯ ಇಲ್ಲ. ಭಗವಂತನ ಲೀಲೆಯಿಂದ ಪೃಥ್ವಿ ಮೇಲೆ ಅನುಗ್ರಹನೇ ಇದೆ. ಈ ಮಾತನ್ನು ಅಕ್ಷೋಹಿಣೀನಾ ಇತ್ಯಾದಿ ಎರಡು ಶ್ಲೋಕದಲ್ಲಿ ಶುಕದೇವರೇ ಅಭಾರಾಯ ಅರ್ಥ ಭಾರ ಉಳಿಸೋ ಸಲುವಾಗಿ ಭಗವಂತನ ಲೀಲೆ ಅನುಪಾತ ದೇವಗಣೆ ಮನಸ್ಸು ತಕ್ಕಂದೂ ಆಗೋದಿಲ್ಲಪ್ಪ. ಭಗವಂತ ಲೀಲೆ ಬಲರಾಮನ ಜೊತೆಗೆ ಮಾಡ ಆ ತನ್ನ ಸಂಕಲ್ಪ ಮಾತ್ರ ಪೃಥ್ವಿಯ ಭಾರ ದೂರ ಮಾಡುವಂಥ ಸಮರ್ಥಿದ್ದಂಥದ್ದು ಭಗವಂತ ಕರ್ಮವನ್ನು ತನ್ನ ಯಶದ ವಿಸ್ತಾರ ಪ್ರಸ್ತರ ಭಕ್ತರ ಕೃಪಾ ಮಾಡೋ ಸಲಹೆ ಮಾಡ್ತಾನೆ ಹೊರತಾಗಿ ದೊಡ್ಡಿಸ್ತಾನೆ. ಈ ಮಾತನ್ನು ಅಲ್ಲಿ ಕಲೋ ಇತ್ಯಾದಿ ಭಗವಂತನ ಯಶ ಹಿಂಗದಪ್ಪ. ಅದ್ರ ಕೀರ್ತನ ಮಾಡೋ ಮಾತ್ರದಿಂದ ಭಕ್ತರ ದುಃಖ ದೂರ ಆಗ್ತದಪ್ಪ, ಅಜ್ಞಾನ ದೂರ ಆಗ್ತದೆ. ಭಗವಂತನ ಯಶ ಜನರ ಪವಿತ್ರ ಮಾಡುವಂಥ ತೀರ್ಥ ಸತ್ಪುರುಷರ ಕಿವಿಯನ್ನು ಅಮೃತ ಅದಪ್ಪ. ಜರ್ ಒಂದ್ಸಲ ನಿನ್ನ ಕಿವಿ ರೂಪ ಅಂಜಲಿ ಅದರ ಆಚರಣೆ ಮಾಡ್ತಂದ್ರೆ ಅರ್ಥ ಆಯ್ತಾನ ಏನು ಇದು ಹೆಂಗೆ ಮಾಡಿ ಅದನ್ನ ಹೇಳ್ತಾರೆ. ಒಂದ್ಸಲ ನಿನ್ನ ಕಿವಿ ರೂಪ ಅಂಜಲಿಯಿಂದ ಅದು ಆಚರಣೆ ಮಾಡಿದ್ರೆ ಎಲ್ಲ ಕರ್ಮ ವಾಸನೆ ನಿರ್ಮೂಲ ಆಗಿ ಹೋಗ್ಬಿಡ್ತಾವ. ತೀರ್ಥ ಹೆಂಗೆ ತಗೋತೀರಿ ನೀವು ಮಾಡ್ತಿರಲ್ಲ ಈ ಕಿವಿಯಾಗಿಂದ ತಗೋಬೇಕಾದ್ರೆ ಯಾವುದು ವಚನಾಮೃತವನ್ನ ಈ ತೀರ್ಥ ಬರ್ತ ಕೈಯಿಂದ ತಗೋತಿರಪ್ಪ ಅದು ಶಬ್ದ ಬರ್ತಾವ. ಅದಕ್ಕೆ ಕಿವಿ ರೂಪ ಅಂಜಲಿಯಿಂದ ಆಚಮನ ಮಾಡ್ಕೊ ಕೈಯಿಂದ ಆಚರಣೆ ಮಾಡ್ತೀರಿ ಅದು ಇದರಿಂದ ಆಚರಣೆ ಹಂಗೆ ಅದು ನಿನ್ನ ಎಲ್ಲ ಕರ್ಮ ವಾಸನೆ ಮುಖ್ಯ ಕೆಲಸ ಏನು ವಾಸನ ಅಷ್ಟ ಕೆಲಸ. ಅದಕ್ಕೆ ಸತ್ಪುರುಷರ ಕಿವಿಯಿಂದ ಅಮೃತ ಸಮಾನ ಭಗವಂತನ ಯಶಸ್ಸೂಪಿ ತೀರ್ಥ ಶ್ರೋತರೂಪಿ ಅಂಜಲಿಯಿಂದ ಮನುಷ್ಯ ಒಂದ್ಸಲ ಕೇಳಿಬಿಟ್ರೆ ಅಂದ್ರೆ ಒಳಗಿಳಿಸೋಣ ಅದನ್ನ ಅನುಸರಣ ಕಾರ್ಯರೂಪ ಬರ್ಬೇಕಾದ್ರೆ ಅವಾಗ ಎಲ್ಲ ಮನುಷ್ಯ ತನ್ನ ಕರ್ಮದ ವಾಸನ ಎಲ್ಲವೂ ಕೂಡ ವಿನಷ್ಟ ಆಗಿ ಹೋಗ್ತವೆ. ವಾಸನ ನಷ್ಟ ಆಗೋದಂದ್ರೆ ಮುಕ್ತಿ ಅನ್ನೋಂಥ ಭೋಜ ವೃಷ್ಣಿ ಅಂಧಕ ಮಧು ಸೂರಸೇನ ದಶಾರ ಕುರು ಸಂಜಯ ಪಾಂಡವಂಶಿ ನಿರಂತರ ಯಾವ ಭಗವಂತನ ಲೀಲೆಯನ್ನು ಆದರಪೂರ್ವಕ ನೆನೆಸ್ಕೋತಾರೋ ಆ ಭಗವಂತ ತನ್ನ ಸರ್ವಾಂಗ ಸುಂದರ ಶರೀರ ಸ್ನೇಹದ ಮುಸ್ಕಾಚಿತವಂತ ಔದಾರ್ಯಪೂರ್ಣ ವಚನ ಪರಾಕ್ರಮಪೂರ್ಣ ಲೀಲೆ ದ್ವಾರ ಸಂಪೂರ್ಣ ಮನುಷ್ಯರಿಗೆ ಆನಂದ ಸಾಗರಗಳು ಕಳಿಸ್ತಾನಪ್ಪ. ಅವ ಮಕರಾಕೃತಿ ಕುಂಡಲ ಮನೋಹರ ಹಚ್ಚೋ ಅವನ ಕುಂಡಲ ಮಕರಾಕೃತಿ ಒಳಗೆ ಅದಪ್ಪ
ಅಂತ ಕೃಷ್ಣ. ಜನರಿಗೆ ಆನಂದ ಪ್ರದರ್ಶನ ಮಾಡುವಂಥ ಸಲುವಾಗಿ ಭಗವಂತ ಮುಖದ ಶೋಭೆ ವರ್ಣನ ಈ ಶ್ಲೋಕದ ಮಾತು. ಭಗವಂತನ ಮುಖ ಶೋಭಾ ತನ್ನ ನೇತ್ರದಿಂದ ಪಾನ್ ಮಾಡುವಂಥ ನರ ನಾರಿ ಎಂದು ತೃಪ್ತ ಆಗಂಗಿಲ್ಲ. ಸಾಕ್ಬಿಡಿ ಎಷ್ಟೊತ್ತು ನೋಡಿದ ಅನ್ನಂಗೆ ಹೆಂಗತ್ತ ಅವನ ಮುಖ ನೋಡ್ಬೇಕಾದ್ರೆ ತನ್ನ ಸಾಕ್ಬಿಡಿ ಎಷ್ಟೊತ್ತು. ಹಂಗೆ ಯಾವ ಮಹಾತ್ಮರ ಹತ್ರ ಕುಂತ್ರೆ ಹೋಗು ನಡಿ ಸಾಕಿನ ಅನ್ಸೋದಿಲ್ಲ ಅವ ಮಹಾತ್ಮ ಅಂತೇಳಿ. ನೀನು ಕುಂತಿ ನಿನ್ಗೆ ಗೊತ್ತಿಲ್ಲ ಅವ ಮಹಾತ್ಮ ಅಂತೇಳಿ. ಮಹಾತ್ಮ ನೇನೋಪ್ಪ ಕರ್ಮಧರ್ಮ ಯಾಕೋ ಬಂದು ಕುಂತಿ ಕುಂತ ಮೇಲೆ ನಾವು ಹೋಗು ನಡಿ ಅನ್ಸೋದೇ ಇಲ್ಲ. ಹೇಂತ ಕರಿತಿರ್ತಾಳೆ ನಡಿ ಹೋಗು ಆಗ ಇಲ್ಲಿ ಅವ ಈಕೆ ಕೊಡ್ರು ಅಂದರೆ ಏನು ತಿಳ್ಕೊಬೇಕಲ್ಲೇ ಅವ ಮಹಾತ್ಮ. ಯಾವ ಸ್ಥಾನದ ಮೇಲೆ ನಾವು ಹೋದ್ರೆ ಅಲ್ಲಿಂದ ಹೋಗು ನಡಿ ಅನ್ಸಂಗಿಲ್ಲ. ಇನ್ನಷ್ಟು ಕುಂಡ್ರು ಅಂದ್ರೆ ಆ ಸ್ಥಾನದ ಮೇಲೆ ಒಬ್ಬ ಮಹಾತ್ಮ ಪಾದ ಹಾಕ್ಯಂತೀವಿ. ಹಂಗೆ ಈ ಮಾತನ್ನ ಅಲ್ಲೇ ಅವನ ಆ ಮುಖ ನೋಡಿದ ಮೇಲೆ ಸಾಕ್ಬಿಡು ಅಂತ ಅನ್ಸತ್ತಿದ್ದೀವಿ. ಇನ್ನೂ ಅವ್ನು ಕೇಳಿ ಅದಕ್ಕೆ ನರನ ಎಂದು ತೃಪ್ತ ಸಾಕು. ವಿಜಯಪುರಕ್ಕೆ ಇಂದಿರಾ ಗಾಂಧಿ ಬಂದು ಮೊದಲ ಯಾರು ಭಾಳಷ್ಟು ಮಂದಿ ಮಂತ್ರಿ ನೋಡಿದ್ರೆ ಏನು ಗದ್ದಲ ಅವ್ರು ಬಂದ ಮೇಲೆ 2 ಮಾತು ಮಾತ್ರ ಅರ್ಧ ಜಾಗ ಖಾಲಿನ ನೋಡಿದ್ರಲ್ಲ ಹಿಂದೆ ನೋಡು ಹಂಗೆ ಹೋಯ್ತಂತ. ಹಂಗೆ ಇವ್ ತೃಪ್ತ. ಯಾವ ಮಹಾತ್ಮ ಗುರುನಾಥ ಅವ್ರ ಕುಂತ್ರೆ ಹೋಯ್ತು ಅದು ಕುಂಡ್ರಬೇಕು ನೋಡೋದು ಹಂಗೆ ಪಲಕ್ಕೆ ಅದು ಕೊಂಡು ಬೆಳ್ಕಿಸ್ತಿದ್ದರೆ ಕೊಡ್ತಿದ್ರು. ಹಂಗೆ ಆಗತ್ತಪ್ಪ ಭಗವಂತನ ಮನೋಹರ ಮುಖ ಹಂಗಿತ್ತು. ಭಗವಂತನ ಮಥುರ ವಸುದೇವ ಮನೆಯ ಜನ್ಮ ಸಲುವಾಗಿ ತನ್ನ ಪಿತಾ ಮನೆಯವರು ವೃಜರು ಅಲ್ಲಿ ಹೊರಟ. ಮಥುರೆಯೊಳ ವಸುದೇವನ ಮನೆಯ ಜನ್ಮ ತಗೊಂಡ ಮತ್ತು ತನ್ನ ಪಿತಾ ಮನೆ ವೃಜರು ಅಲ್ಲಿ ನಂದನ ಕಡೆ ಅಲ್ಲೇ ಗೋಪ ಬಾಲಕರ ಗೋಪಿಗೆ ಆಕಳು ಸುಖಿ ಮಾಡಿ ಮಥುರೆಯಿಂದ ಅಲ್ಲಿ ತಿರುಗಿ ಬಂದ. ಗೋಕುಲ ಮಥುರಾ ದ್ವಾರಕೆ ಒಳಗೆ ಇದ್ಕೊಂಡು ಅವ ತನ್ನ ಶತ್ರುನ ವಿನಾಶ ಮಾಡ್ದ. ಪುನಃ 1000 ಸ್ತ್ರೀ ವಿವಾಹ ಮಾಡಿಕೊಂಡು ಭಗವಂತ ಸಹಸ್ರಾರು ಪುತ್ರರನ್ನು ಉತ್ಪನ್ನ ಮಾಡಿಕೊಂಡ. ಜನರು ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿ ಶ್ರುತಿಯೊಳಗೆ ಮರ್ಯಾದ ಸ್ಥಾಪಿತ ಮಾಡಿ ಅನೇಕ ಯಜ್ಞ ದ್ವಾರ ತನ್ನದೇ ಯಜ್ಞ ಮಾಡಿಕೊಂಡ. ಈ ರೀತಿ ಕರುಣಾ ಕೌರವ ಪಾಂಡವರ ಮಧ್ಯ ಉತ್ಪನ್ನ ಕಲಹ ಮಾಧ್ಯಮ ಪೃಥ್ವಿ ಭಾಳಷ್ಟು ಭಾರ ದೂರ ಮಾಡಿ ಭಾರ ದೂರ ಮಾಡಿ ಯುದ್ಧದೊಳಗೆ ತನ್ನ ದೃಷ್ಟಿ ಮಾತ್ರದಿಂದ ರಾಜರ ಸೇನೆಯನ್ನು ವಿನಾಶ ಮಾಡಿ ಮತ್ತೆ ಯುದ್ಧ ಮಾಡಿದ ದೃಷ್ಟಿ ಮಾತ್ರ. ಯುದ್ಧದೊಳಗೆ ಅರ್ಜುನ ವಿಜಯಿ ಉದ್ಘೋಷಿತ ಮಾಡಿ ಅರ್ಜುನ ಗೆದ್ದಪ್ಪ ಪಾಂಡವರು ಗೆದ್ದ ಅಂತ ಮಾಡಿ ಆಮೇಲೆ ಉದ್ಧವನಿಗೆ ಆತ್ಮೋಪದೇಶ ಮಾಡಿ ಭಗವಂತ ತನ್ನ ಪರಧಾಮಕ್ಕೆ ಅಲ್ಲಿ ಹೊರಟಪ್ಪ. ಕೌರವ ಪಾಂಡವರ ಮಧ್ಯೆ ಉತ್ಪನ್ನ ಅಂತ ಕಲಹದ ಆ ಮಾಧ್ಯಮ ಎದಕ್ಕೆ ಬೇಕಾಯ್ತು ಜಗಳದು? ಭೂಮಿ ಮೇಲೆ ಭಾಳ ಆಗಿತ್ತು, ಎಲ್ಲ ಜನ ಇಂಥ ದುಡ್ಡು ಅದು ನಿಲ್ಲಿಸ್ಬೇಕಾಗಿತ್ತು. ಅದಕ್ಕೆ ಅವ್ರ ಕಲಹ ಮಾಧ್ಯಮದಿಂದ ಪೃಥ್ವಿಯ ಭಾರ ದೂರ ಮಾಡೋ ಸಲುವಾಗಿ ತನ್ನ ದೃಷ್ಟಿ ಮಾತ್ರದಿಂದ ರಾಜಗಳ ಸೇನೆಯನ್ನು ವಿನಾಶ ಮಾಡಿ ಅರ್ಜುನ ವಿಜಯದ ಉದ್ಘೋಷ ಮಾಡ್ತಾ ಉದ್ಧವನಿಗೆ ಪರಂತಪದ ಉಪದೇಶ ಜ್ಞಾನ ಉಪದೇಶ ಮಾಡಿ ಯೋಗ್ಯ ರೀತಿ ತನ್ನ ರೂಪವನ್ನು ಧಾರಣ ಮಾಡಿಕೊಂಡು ತನ್ನ ಪರಂಧಾಮ ಹೊರಟ ಅಂತೇಳಿ ಈ 9ನೇ ಸ್ಕಂದ ಮುಗಿಸ್ತಾರೆ. 10ನೇ ಸ್ಕಂದೊಳಗೆ ಕೃಷ್ಣನ ಕಥೆನ ಪೂರ ಅದನ್ನು ಮಾತನಾಡ್ತಾರೆ.